ಮಾಡ್ತೀವಿ, ಬಿನ್ಗೆ ತಕೊಂಡೋಗ್ಬಿಟ್ಟು ಇಲ್ಲಿಕ್ತೀವಿ. ಇಲ್ಲಿಕ್ಬಿಟ್ಟು ಏನು ಮಾಡ್ತೀವಿ ಅಂದರೆ ಕೊಳಾಯಿನ ತಿರುಗಿಸ್ತೀವಿ. ಕೊಳಾಯಿನ ತಿರುಗಿಸ್ಬಿಟ್ಟು கொஞ்சுரொம்புது அறாவது முக்காவது ஃபுல்லாவது ஃபுல் ஆயிட்டு இருக்கு. என்ன பண்றோம்? எடுத்து ಹೋದ ನಂತರ ತೆಗೆದಾಕ್ಬಿಡ್ತಾರೆ. ಅಮೋರಿಯರ ಅಪರಾಧ ಪೂರ್ಣ ಸ್ಥಿತಿಗೆ ಬರಲಿಲ್ಲ. ಅಮೋರಿಯರ ಅಪರಾಧ ಪೂರ್ಣ ಸ್ಥಿತಿಗೆ ಬಂದ ನಂತರ ಅಮೋರಿಯರು ಅಂದ್ರೆ ಅಮೋರಿಯರು, ಹಿತ್ತಿಯರು, ಹಿವ್ಯರು, ಪೆರಿಜರು, ಕಾನಾನ್ಯರು, ಹಿವ್ಯರು, ಯಬೂಸಿಯರು 7 ಜನಾಂಗಗಳ ಅಪರಾಧ ಪರಿಪೂರ್ಣವಾದ ಮೇಲೆ ಯೂಫ್ರಟಿಸ್ ನದಿಯಿಂದ ನೈಲ್ ನದಿವರೆಗೂ ಪ್ರತಿ ಒಂದೊಂದು ಜನಾಂಗನ ದೇವರು ಸಂಹಾರ ಮಾಡ್ತಾರೆ. ಯಾಕೆ? ಪಾಪದ ಕೊಡ ತುಂಬಿ ಹೋಯ್ತು. ಡಿಯರ್ ಫ್ರೆಂಡ್, ನಿನ್ನ ಜೀವಿತದಲ್ಲಿ ಪಾಪ ಅನ್ನೋದಿದ್ರೆ ಈ ಹೊತ್ತೆ ಬಿಟ್ಬಿಡು. ಪಾಪದ ಕೊಡ ತುಂಬುತ್ತಾ 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 ಹೋದ್ರೆ ದೇವರು ಒಂದು ದಿವಸ ನ್ಯಾಯ ತೀರ್ಪು ಬರುತ್ತೆ. ಪ್ರಸಂಗಿ 8ನೇ 11ನೇ ಅಧ್ಯಾಯ 8ನೇ ವಚನ, ಪ್ರಸಂಗಿ 8ನೇ ಅಧ್ಯಾಯ 11ನೇ ವಚನ, ಪ್ರಸಂಗಿ 8ನೇ ಅಧ್ಯಾಯ 11ನೇ ವಚನ, ಪ್ರಸಂಗಿ 8:11. ಅಪರಾಧಕ್ಕೆ ನರ ಜನ್ಮದ ಅಪರಾಧಕ್ಕೆ ವಿಧಿಸುವ ದಂಡನೆ, ಮೋಸ ಮಾಡಿದ್ರೆ, ತಪ್ಪು ಮಾಡಿದ್ರೆ, ಸುಳ್ಳು ಹೇಳಿದ್ರೆ, ಕಳ್ಳತನ ಮಾಡಿದ್ರೆ, ಮಾಡಬಾರ್ದಿರುವಂತ ಕೆಲಸ ಮಾಡಿದ್ರೆ பண்ணாத வேலையும் பண்ணாக்கா இப்ப தண்டனை வராது. அதுக்காக என்ன பண்றாங்கன்னா ಅಪರಾಧ ಮಾಡಬೇಕು, ಅಪರಾಧ ಮಾಡಬೇಕು, ಅಪರಾಧ ಮಾಡಬೇಕು, ಅಪರಾಧ ಮಾಡಬೇಕು ಅಂತ ನರ ಜನ್ಮದವರ ಹೃದಯ ಕುದಿಯುತ್ತದೆ. ಎಸ್ ಆರ್ ನೋ? ಡಿಯರ್ ಫ್ರೆಂಡ್, ತೀರ್ಪು ಬರುವುದರೊಳಗೆ ಬಿಟ್ಟುಬಿಡು. ಇವತ್ತೇ ರೈಟ್ ಟೈಮ್. ಇದೇ ಅಸುಪ್ರಸನ್ನತೆ ಕಾಲ, ಇದೇ ರಕ್ಷಣೆಯ ದಿನ. 1 ಥೆಸಲೋನಿಕ 2ನೇ ಅಧ್ಯಾಯ 16ನೇ ವಚನ, 1 ಥೆಸಲೋನಿಕ 2ನೇ ಅಧ್ಯಾಯ 16ನೇ ವಚನ, 3ನೇ ಲೈನ್, 3rd ಲೈನ್. 1 ಥೆಸಲೋನಿಕ 2ನೇ ಅಧ್ಯಾಯ 16ನೇ ವಚನ, 3rd ಲೈನ್. எக்காலத்திலும் தம்ம பாவங்களே நிறைவா ಫುಲ್ಫಿಲ್ ಮಾಡ್ತಾ ಹೋಗ್ತಾರೆ, ಫುಲ್ಫಿಲ್ ಮಾಡ್ತಾ ಹೋಗ್ತಾರೆ, ಫುಲ್ಫಿಲ್ ಮಾಡ್ತಾ ಹೋಗ್ತಾರೆ, ಪೂರ್ಣ 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 ಸ್ಥಿತಿಗೆ ತರ್ತಾರೆ. ಡಿಯರ್ ಫ್ರೆಂಡ್, ನಿನ್ನ ಲೈಫಲ್ಲಿರೋ ಪಾಪ ತುಂಬಕ್ಕೆ ಬಿಡಬೇಡ. ಪಾಪದ ಕೂಡ ನಿನ್ನ ಜೀವಿತದಲ್ಲಿ ತುಂಬಬಾರದು. ಪಾಪ ಇದ್ರೆ ಇವತ್ತೇ ಬಿಟ್ಟುಬಿಡು. ஹல்லேலூயா. உருவாக்குமே 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 என்னை உருவாக்குமே. என்னை தருகிறேன் தருகிறேன் உம் கரத்தில். என்னை படைக்கிறேன் படைக்கிறேன் உம் பாதத்தில். என்னை தருகிறேன் தருகிறேன். உருவாக்குமே என்னை உருவாக்குமே உருவாக்குமே. ಎರಡನೇದಾಗಿ ಶಕುನದ ಪಾತ್ರೆ. ಯಾವ ಪಾತ್ರೆ? ಶಕುನದ ಪಾತ್ರೆ. ಬೈಬಲ್ ಇರುತ್ತೆ. ಆದಿಕಾಂಡ 42ನೇ ಅಧ್ಯಾಯ 5ನೇ ವಚನ, ಗುರಿ சொல்கிற பாத்திரம். ಆದಿಕಾಂಡ 42
4ನೇ ಅಧ್ಯಾಯ 5ನೇ ವಚನ. ತಮಿಳಲ್ಲಿ ಜ್ಞಾನ ದೃಷ್ಟಿಯ ಪಾತ್ರೆ ಅಂತ ಹೇಳುತ್ತೆ, ಕನ್ನಡದಲ್ಲಿ ಶಕುನ ನೋಡುವ ಪಾತ್ರೆ. ಅರಣ್ಯಕಾಂಡ 23:23, ಅರಣ್ಯಕಾಂಡ 23:23, ಅರಣ್ಯಕಾಂಡ 23:23. ಯಾಕೋಬ್ಯರಲ್ಲಿ ಶಕುನ ನೋಡುವುದಿಲ್ಲ, ಇಸ್ರಾಯೇಲ್ಯರಲ್ಲಿ ಕಣಿ ಕೇಳುವುದಿಲ್ಲ ಅಂತ ಹೇಳುತ್ತೆ. ನೋ 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 ಕನ್ನಡ 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 ಅಷ್ಟೇ. ಯಾಕೋಬ್ಯರಲ್ಲಿ ಇಲ್ಲಿ ಅಣ್ಣಂದಿರು ಬರ್ತಾರೆ. ಅಣ್ಣಂದಿರು ಬಂದಾಗ ಏನ್ ಮಾಡ್ತಾನೆ ಅಂತಂದ್ರೆ, ನನ್ನ ಅಣ್ಣಂದಿರ್ಗೆ ನಾನು ಯಾಕೋಬ್ಯನು ಅಂತ ಗೊತ್ತಾಗಬಾರ್ದು ಅಂತ ಅನ್ಯನು ಅಂತ ತಿಳ್ಕೊಳ್ಳಿ ಅಂತ ಯೋಸೇಫ ಏನಂತ ಹೇಳ್ತಾನೆ, ಶಕುನ ನೋಡುವ ಪಾತ್ರೆ ಅಂತ ಹೇಳ್ತಾನೆ. ಯಾವ ಪಾತ್ರೆ? ತಮಿಳಲ್ಲಿ ಬ್ಯೂಟಿಫುಲ್ ಆಗಿ ಹೇಳುತ್ತೆ. ನೋ 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 ಅದಲ್ಲಿಂಗು ಸಿಸ್ಟರ್, ಅದಲ್ಲಿಂಗು 44:5 ಆದಿಯಾಬಂ ಆದಿ ಏನದು ಆದಿಕಾಂಡ ಜ್ಞಾನ ದೃಷ್ಟಿ. ಅದರ ಅರ್ಥ ಹಿಂಗ್ ಹಿಡ್ಕೊಂಡು ನೋಡ್ತಾನೆ, ಕಾಲ್ ಮೇಲೆ ಕಾಲಕೊಂಡು ಏನ್ ನಡೀತಾ ಐತೆ, ಮುಂದಕ್ಕೆ ಏನ್ ನಡೆಯುತ್ತೆ, ಶಕುನ ನೋಡೋಂತ ಪಾತ್ರೆ. ಡಿಯರ್ ಫ್ರೆಂಡ್, ನೀನು ಅದರರ್ಥ ಜ್ಞಾನ ದೃಷ್ಟಿಯ ಪಾತ್ರೆ, ಅದರರ್ಥ ದರ್ಶನದ ಪಾತ್ರೆ. ನಿನ್ನ ಜೀವಿತದಲ್ಲಿ ದರ್ಶನ ಇರಬೇಕು. ಆಕಾಶವು ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ. ನಾನು ಯೆಹೋವನು, ನನಗೆ ಅಸಾಧ್ಯವಾದದ್ದುಂಟು. ನರ ಪ್ರಾಣಿಗಳಿಗೆಲ್ಲ ನನಗೆ ಅಸಾಧ್ಯವಾದದ್ದುಂಟು, ಮನುಷ್ಯನಿಗೆ ಅಸಾಧ್ಯ, ದೇವರಿಗೆ. ಹಾಗಿದ್ರೆ ನಿನ್ನ ದರ್ಶನ ನೆರವೇರಿಸಲಿಕ್ಕೆ ನಿನ್ನ ಕೈಯಿಂದ ಸಾಧ್ಯ ಇಲ್ಲ, ಆತನ ಕೈಯಿಂದ ಸಾಧ್ಯ ಅಲ್ವಾ? ನಾವೇನ್ ಮಾಡ್ಬೇಕು? ದರ್ಶನ ನೋಡ್ಬೇಕು. ಅದಕ್ಕಾಗಿ ಸತತವಾಗಿ ಪ್ರಾರ್ಥನೆ ಮಾಡಬೇಕು. ನಾನು ಎಂಥ ಪಾತ್ರೆ ಆಗಬೇಕು? ದರ್ಶನದ ಪಾತ್ರೆಯಾಗಿರ್ಬೇಕು. ಎನ್ನಾವೋ ಊಟೆ ಸೇಂಜೋ, ಎನ್ನಾವೋ ಪೊರಂದುಟ್ಟೋ, ಎನ್ನಾವೋ ಚೋಚಿರಿದ್ದು, ಎನ್ನಾವೋ ಒಳ್ದುಟ್ಟೋ, ಎನ್ನಾವೋ ಪೋಸಿ ಆಸಿ ಅಂಟ ಪೊಳಪು ನಡೆದು ಕೂಡ ದರ್ಶನത്തോடு ஊழிய செய்யும். இந்த ದರ್ಶನ ನೆರವೇರುವವರೆಗೂ ದೇವರನ್ನ ಬಿಡಬಾರ್ದು. ಯೆರೂಸಲೇಮೇ, ನಿನ್ನ ಪೌಳಿ ಗೋಡೆಗಳಲ್ಲಿ ಕಾವಲುಗಾರರನ್ನು ನೇಮಿಸಿದ್ದೇನೆ, ಅವರು ಹಗಲಿರುಳು ವಿಶ್ರಮಿಸಿಕೊಳ್ಳರು. ಯೆಹೋವನಿಗೆ ಜ್ಞಾಪಿಸುವವರೇ ಅವನು ಯೆರೂಸಲೇಮನ್ನು ಭದ್ರಪಡಿಸಿ, ಅಂದರೆ ನಿಮ್ಮನ್ನು ಭದ್ರಪಡಿಸಿ ಲೋಕ ಪ್ರಸಿದ್ಧಿಗೆ ತರುವ ತನಕ ಆತನಿಗೆ ವಿರಾಮ ಕೊಡದಿರಿ, ನಿಮಗೂ ವಿರಾಮ ಇಲ್ಲದಿರಲಿ. ದರ್ಶನದ ಪಾತ್ರೆಯಾಗಿ ಮಾರ್ಪಡು. ಎನ್னை ತರುಗಿರೆ ಕಣ್ಮುಚ್ಕೊಂಡಾಡಿ. ಎನ್னை தருகிறே கரத்தில் என்னை படைக்கிறே பாதத்தில். உருவாக்குமே என்னை. ಹಲ್ಲೆಲೂಯಾ. ಮೊದಲನೇದು ಯಾವ ಪಾತ್ರೆ? ಎರಡನೇದು, ಮೂರನೇದು ಬೆಂಕಿಯ ಪಾತ್ರೆ. ಥರ್ಡ್ಲಿ ಬೆಂಕಿಯ ಪಾತ್ರೆ. ನ್ಯಾಯಸ್ಥಾನಗಳು 7ನೇ ಅಧ್ಯಾಯ 16ನೇ ವಚನ. ನ್ಯಾಯಸ್ಥಾಪಕರು 7ನೇ ಅಧ್ಯಾಯ
ಏನ್ ಮಾಡ್ತಾರೆ ಅಂತಂದ್ರೆ, ಈ ತರ ಅರಿವಿ ಇರುತ್ತೆ, ಪಾತ್ರೆ ಇರುತ್ತೆ. ಏನ್ ಪಾತ್ರೆ? ಮಣ್ಣಿನ ಪಾತ್ರೆ. ಆ ಪಾತ್ರೆ, ಆ ಮಡಿಕೆಯಲ್ಲಿ ಏನ್ ಮಾಡ್ತಾರೆ? ಬೆಂಕಿ ಇಡ್ತಾರೆ. ಇಷ್ಟುದ್ದ ಇರುತ್ತೆ ದೀವಟಿಕೆ. ದೀವಟಿಕೆನ ಪಾತ್ರೆಯಲ್ಲಿ ಇರ್ತಾರೆ. ಒಂದ್ ವೇಳೆ ಹಿಂಗಿರ್ಬೋದು ಅಥವಾ ಹಿಂಗಿರ್ಬೋದು. ಪಾತ್ರೆ ಹಿಂಗಿದ್ರೆ ಬೆಂಕಿನ ಮುಚ್ಚಾಕ್ಬಿಟ್ಟಿರ್ತಾರೆ. ಇದು நெருப்புன்ட்டு யாருக்கு தெரியாது. யாருக்கு தெரியும்? ஓன்லி அந்த 301 பீப்புளுக்கு மட்டும் தெரியும். கித்யோன் கூட இருக்கிற 300ல இப்படி போய் இருக்கும்போது மிஸ்ஸா நெருப்பின் கூட, ஐய் சுடுது தொடாத, இது வெறி பானை கிடையாது, பாத்திரல இது நெருப்பு. உன்னர்த்த இருட்டுல கிதியோன் அன்று சொல்லி இப்படி தொடுறது போல பானை தொட்டு கை சுட்டுடுது. ஐயோ கை சுட்டுச்சியா? ஏய் உனக்கு தெரியல இது நெருப்பு. பாக்கெட்டுக்கு சிம்பிளா இருந்தாலும் தொட்டா எறியணும். உங்களுக்கு ஆப்போசிட்டா வரும் ரோட்ல இல்லாம போல வந்து பாஸ்டரா மாறணும். ಯೆರೆಮೀಯ 20:9 ವಚನ. ಯೆರೆಮೀಯ 20:9 ವಚನ. ನನ್ನ ಎಲುಬುಗಳಲ್ಲಿ ಬೆಂಕಿ. ಎಲುಬಲ್ಲಿ ಬೆಂಕಿ. ಅದನ್ನ ತಡೆದು ಇವನ್ಗೆ ಸಾಕಾಗೋಗ್ಬಿಡುತ್ತೆ. ಬೆಂಕಿ ಇವನ ಎಲುಬುಗಳಲ್ಲಿರುತ್ತೆ. ಹಲ್ಲೆಲೂಯಾ. 2 13ನೇ ಅಧ್ಯಾಯ 21ನೇ ವಚನ. 2 13ನೇ 21ನೇ ವಚನ. 2 13ನೇ 21ನೇ ವಚನ. ಸತ್ತೋಗಿರೋಂತ ಒಬ್ಬನ್ನ ಹಿಂಗ್ ತಕೊಂಡ್ ಬರ್ತಾ ಇರ್ತಾರೆ. இப்படி எடுத்துன்னு வந்து நிற்கிறாங்கோ விரோதிகள். ஆமா, தவறா படிச்சு நிற்கிறீங்கோ. 2 ராஜாக்கள் 13:21 படிக்காதீங்கோ. இப்படி டெட் பாடி ಎನ್ನು போய் ನಿಂತ್ಕರಾಂಗೋ. ಎನ್ನು போய் ನಿಂತ್ಕ ಎನಿಮೀಸ್ ಬರೋದು ನೋಡ್ಬಿಟ್ಟು ಆ ಡೆಡ್ ಬಾಡಿನ ಸಮಾಧಿಯಲ್ಲಿ ಬಿಸಾಕ್ಬಿಟ್ಟು ಓಡೋಗ್ಬಿಡ್ತಾರೆ. ಎಲೀಷನ್ ತಕ್ಷಣ ನೋಡಿ, ಇವರು ಬರ್ತಾ ಇರ್ತಾರೆ ವಿರೋಧಿಗಳು. ಇವ್ರು ಓಡೋಗ್ತಾ ಇರ್ತಾರೆ. ಇವರಿಂದ ಅಟ್ಟಿಸ್ಕೊಂಡು ಬರ್ತಾ ಇರ್ತಾರೆ. ಎಲೀಷನ್ ಆ ಸತ್ತ ಶವ ತಗ್ಲಿದ ತಕ್ಷಣನೇ ಹಂಗೆ ಎದ್ದು ಕೂತ್ಕೊಂಡ್ಬಿಡುತ್ತೆ. ಏನಿದೆ, ಅವ್ರು ಅಟ್ಟಿಸ್ಕೊಂಡು ಬರ್ತಾರೆ, ಇವ್ರು ಅಟ್ಟಿಸ್ಕೊಂಡು ಹೋಗ್ತಾವ್ರೆ. ಇಲ್ಲಿ ಏನ್ ನಡೆಯುತ್ತೋ, ಎಲೀಷನ್ ಎಲುಬಿಗೆ ತಗಲಿದ ತಕ್ಷಣ ಉಜ್ಜೀವಿಸಿ ಎದ್ದು ನಿಲ್ತು. ಪರಿಶುದ್ಧಾತ್ಮನ ಬೆಂಕಿ. ಸತ್ತ ಮನುಷ್ಯನು ಎಲೀಷನ ಎಲುಬುಗಳಿಗೆ ತಗುಲಿದ ಕೂಡಲೇ ಉಜ್ಜೀವಿಸಿ ಎದ್ದು. ನಿನ್ನಲ್ಲಿ ಬೆಂಕಿ. ಸಾಮಾನ್ಯವಾದ ಪಾತ್ರೆ ನೀನಾಗಿದ್ರು ನಿನ್ನ ಮುಟ್ಟಿದ್ರೆ ಒಂದು ನರಕಕ್ಕೆ ಹೋಗ್ಬೇಕಿಲ್ಲ ಅಂದ್ರೆ ಪರಲೋಕಕ್ಕೆ ಬರ್ಬೇಕು. என்னை தருகிறே ஓம்காரத்தில் என்னை படைக்கிறேன் பாதத்தில் என்னை தருகிறேன் கரத்தில் என்னை படைக்கிறேன் பாதத்தில் உருவாக்குமே என்னை உருவாக்குமே.
உருவாக்குமே என்னை உருவாக்குமே. ಹಲ್ಲೆಲೂಯಾ. ಫೋರ್ತ್ ಒನ್, ಎಣ್ಣೆಯ ಪಾತ್ರೆ. 2 ಅರಸು 4ನೇ ಅಧ್ಯಾಯ 4ನೇ ವಚನ. 2 ಅರಸು 4ನೇ ಅಧ್ಯಾಯ 4ನೇ ವಚನ. ನಿನ್ನ ಮಕ್ಕಳನ್ನು ಒಳಗೆ ಕರ್ಕೊಂಡು ಬಾಗಿಲನ್ನು ಮುಚ್ಚಿ ಆ ಎಣ್ಣೆಯನ್ನು ಪಾತ್ರೆಗಳಲ್ಲಿ ಹೊಯ್ದು ಆ ತುಂಬಿದವುಗಳನ್ನೆಲ್ಲ ಒತ್ತಟ್ಟಿಗಿಡು ಎಂದು ಹೇಳಿದನು. ಆ ಪಾತ್ರೆನ ಹಿಂಗಿಡ್ತಾನೆ, ನೀ ಎಣ್ಣೆ ಸುರಿತಾ ಇರುತ್ತೆ. ಜಕರ್ಯ 4:12 ಜಕರ್ಯ 4:12 ಎಣ್ಣೆ ಬಂಗಾರದಂತ ಎಣ್ಣೆ ಅಂತ ಹೇಳುತ್ತೆ. ಒಂದ್ ನಿಮಿಷ, ಮತ್ತಾಯಿ 25ನೇ ಯಾರೋ ಓದಿದ್ರಲ್ಲ, ಬಂಗಾರದಂತ ಎಣ್ಣೆ. ಮತ್ತಾಯ 25ನೇ ಅಧ್ಯಾಯದಲ್ಲಿ 5 ಮಂದಿಗೆ ಎಣ್ಣೆ ಸಾಲ್ದಿರ ಹೋಗುತ್ತೆ. ಈ 5 ಮಂದಿ ಎಣ್ಣೆ ಹಲ್ಲೆಲೂಯಾ, ಅಭಿಷೇಕ ಅಂದ್ರೆ ಮತ್ತಾಯ 21 ಕೊರಿಂಥ 12ನೇ ಅಧ್ಯಾಯ 8ರಿಂದ 1 ಕೊರಿಂಥ 12ನೇ ಅಧ್ಯಾಯ 8ನೇ ವಚನ. ಒಬ್ಬನಿಗೆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು. ಬಿಡಿ 9 ವರಗಳು. ಎಸ್ ಸರ್ ನೋ? ಗಲಾತ್ಯ 5ನೇ ಅಧ್ಯಾಯ 22ನೇ ವಚನದಲ್ಲಿ, ಗಲಾತ್ಯ 5:22 9 ಕರೆಕ್ಟ್ ತಾನೆ? 9 ವರಗಳು ಇದ್ ಕಡೆ ಇರುತ್ತೆ, 9 ಫಲಗಳು ಪರಿಶುದ್ಧಾತ್ಮನ ಬೈಬಲ್ ಏನಂತ ಹೇಳುತ್ತೆ? ಪಾರಿವಾಳದ ಹಾಗೆ. ಎಸ್ ಆರ್ ನೋ? ಕೀರ್ತನೆ 68:13, ಕೀರ್ತನೆ 68:13, ಕೀರ್ತನೆ 68:13. ನೀವು ಕುರಿ ಹಟ್ಟಿಯಲ್ಲಿ ಮಲಗಿಕೊಂಡಿರುವುದೇನೋ, ರೇಖೆ ಬೆಳ್ಳಿಯಿಂದಲೂ ಥಳಥಳಿಸುತ್ತಿವೆ. ಚರ್ಚ್ ಆಚೆ ಇದ್ದಾಗ ಅನ್ಯರು ಅಂದ್ರೆ ನರಕದ ಮಾರ್ಗದಲ್ಲಿ, ಚರ್ಚ್ ಒಳಗಡೆ ಬಂದಾಗ ಏನಾಗುತ್ತೆ ಅಂದ್ರೆ ಕುರಿಗಳು ಏನು ಚರ್ಚ್ ಒಳಗಡೆ ಬಂದ್ರೆ ದೇವ ಪಿದಾ ಮೇಪನಲ್ಲೋ. ಸಾಕು 8 ವರ್ಷ. ದೇವ ಪಿದಾ ಮೇಪನಲ್ಲೋ 22 ಇಯರ್ಸ್ ಆಗುತ್ತೆ. ದೇವ 45 years. ದೇವ ಪಿದಾ ಮೇಪನಲ್ಲೋ 80 years. ದೇವ ಪಿದಾ ಮೇಪ 80 years ಆದ ನಂತರ ಸೆಂಡ್ ಅಪ್ ಪಾರ್ಟಿ, ಬಾಕ್ಸ್ ರೆಡಿ ಮಾಡಿಬಿಟ್ಟು ಎಲ್ಲ ರಿಲೇಟಿವ್ಸ್ಗೆಲ್ಲ ಎಲ್ಲ ಪಾಸ್ಟರ್ಸ್ಗೆಲ್ಲ ರೆಡಿ ಮಾಡಿಬಿಟ್ಟು ಸೆಂಡ್ ಅಪ್ ಪಾರ್ಟಿ ಕರೀತಾರೆ. ಹೊರಟೋಗ್ಬಿಟ್ಟವನೇ ಬಂದ್ರಪ್ಪ. ಹಂಗೂ ಕೂಡ ದೇವ ಪನಲ್ಲೋ. ಕನ್ನಡ ಬೈಬಲಲ್ಲಿ ಹೇಳುತ್ತೆ, ತಮಿಳ್ ಬೈಬಲಲ್ಲಿ ಈ ಕ್ಲಿಯಾರಿಟಿ ಇಲ್ಲ. ನೀವು ಕುರಿ ಹಟ್ಟಿಯಲ್ಲಿ ಮಲಗಿಕೊಂಡಿರುವುದೇನು? ಚರ್ಚಿಗೆ ಬಂದುಟೆ ನಾನು ಬೆರಕಮನ್ಸ್ ಪಾಡ್ರೆ ಇದು ಯೆಹೋವ ನನ್ನ ಕುರುಬ, ಕೊರತೆ ನನಗಿಲ್ಲ. ಸಾಕಪ್ಪ ಯಾಡಾಡಿದ್ದು. ನೀನು ಬಿಲಿವರ್ ಆಗಿ ಇದ್ದಿದ್ದು ಸಾಕು, ನೀನು ವರಗಳಿಂದ ತುಂಬಲ್ಪಡು. ನೀವು ಕುರಿ ಹಟ್ಟಿಯಲ್ಲಿ ಮಲಗಿಕೊಂಡಿರೋದೇನು? ಪಾರಿವಾಳದ ರೆಕ್ಕೆಯು ಬೆಳ್ಳಿಯಿಂದಲೂ ಅದರ ಗರಿಗಳು ಬಂಗಾರದಿಂದಲೂ ಥಳಥಳಿಸುತ್ತಿದೆ.
ಹಿಂಗೆ ದೇವ್ರ ಹಿಂಗೆ ರೆಕ್ಕೆ ಚಾಚಿ ದೊಡ್ಡ ಗ್ರೌಂಡ್, ಒಂದು ವೇಳೆ ಸಹಾರಾ ಗ್ರೌಂಡ್ ಇರ್ಬೋದು, ದೊಡ್ಡ ಮರುಭೂಮಿಯಲ್ಲಿ ದೇವರು ಫೀಲ್ಡ್ ಅಲ್ಲಿ ನಿಂತು ದೊಡ್ಡ ಪಾರಿವಾಳ, ಏನು ಕೋಟ್ಯಾನು ಕೋಟಿ ಜನ, ಲಕ್ಷೋಪಲಕ್ಷ ಜನ ಅದ್ರ ಕೆಳಗಡೆ ಬರ್ಬೋದು, ಅಷ್ಟು ದೊಡ್ಡ ಪಾರಿವಾಳ. ಆ ಪಾರಿವಾಳದ ಕೆಳಗಡೆ ದೊಡ್ಡ ರೆಕ್ಕೆಗಳು, ಏನು ಒಂದು ಕಡೆ ಫಲಗಳು, ಒಂದು ಕಡೆ ವರಗಳು. ಮಕ್ಕಳೇ, ನೀವ್ ಯಾಕಿನ್ನ ಕುರಿ ಹಟ್ಟಿಯಲ್ಲಿ ಮಲಿಕೊಂಡಿದ್ದೀರಾ? ಓಡ್ ಬನ್ರಿ. ಡಿಯರ್ ಫ್ರೆಂಡ್, ಪ್ರಾರ್ಥನೆ ಮಾಡು ವರಗಳಿಗಾಗಿ, ಪ್ರಾರ್ಥನೆ ಮಾಡು ಫಲಗಳಿಗಾಗಿ, ಆಮೇಲೆ ನಿನ್ನ ವಿಚಾರ ಪ್ರಾರ್ಥನೆ ಮಾಡು. ದೇವರು ನಿನ್ಗೊಂದು ವರನ ಕೊಡೋ ತನಕ ದೇವ್ರ ಪಾದನ ಬಿಡಬೇಡ. ಹಲ್ಲೆಲೂಯಾ. ಶ್ರೇಷ್ಠ ಎಣ್ಣೆಯಿಂದ ತುಂಬಲ್ಪಡು. ಆ ಪಾತ್ರೆನ ತುಂಬಿಸಿ ಎತ್ತಿಡ್ತಾನೆ. ಆ ಪಾತ್ರೆ ಯಾರು ಅಂದ್ರೆ ನೀನೇ. ഹല്ലേലൂയാ. കുയവനെ ഉൻ കയ്യിൽ കളിമണ്ണ. പാടുങ്ക. കുയവനെ ഉൻ കയ്യിൽ കളിമണ്ണ. உடைத்து உருவாக்கும் என் சித்தமல்ல உம் சித்தம் நாதா. காண்கிறேனும் கரத்தில் தருகிறேன் கரத்தில் என்னை படைக்கிறேன் உம் பாதத்தில் என்னை தருகிறேன் உம் கரத்தில் என்னை படைக்கிறேன் உம் பாதத்தில் உருவாக்குமே என்னை உருவாக்குமே என்னை உருவாக்குமே. ಐದನೇದಾಗಿ ಸಮುದ್ರ. ಏನು? 2 ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 2ನೇ ವಚನ. 2 ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 2ನೇ ವಚನ. ವೆಂಗಲ ಕಡಲ್ ತೊಟ್ಟಿ, ಕನ್ನಡದಲ್ಲಿ ಸಮುದ್ರವೆನಿಸಿಕೊಂಡ ಎರಕದ ಪಾತ್ರೆಯನ್ನು ಮಾಡಿಸಿದನು. ಎನ್ನ ಪೇರೆನ್ನ ಪೇರ್ ಕಡಲ್, ಇಲ್ಲಿ ಸಮುದ್ರ. ಎಷ್ಟು? 3ನೇ ವಚನ. ಎಷ್ಟು ದೊಡ್ಡದು? ಓಕೆ. ಇಲ್ಲ 2ನೇ ವರ್ಷದಿಂದ 3ನೇ ಕರೆಕ್ಟ್ ಆಗಿ ಓದಿ. ಅದು 2ನೇ ವರ್ಷ. ಇಲ್ಲ ಸಿಸ್ಟರ್, 1 ನಿಮಿಷ. 2ನೇ ವರ್ಷ. ಅಂಚಿನಿಂದ ಅಂಚಿಗೆ ಅಂದ್ರೆ ಏನ್ ಗೊತ್ತಾ? ಈ ಎಡ್ಜಿಂದ ಆ ಎಡ್ಜ್ಗೆ ಎಷ್ಟು ಮೊಳ? 10. ಅಯ್ಯ, ஒரு ಮೊಳத்துக்கு எவ்வளவு அடி? 1 அடி. 1 அடி ಅನ್ನಕ எவ்வளவு அடி ಆಯ್ತು? 15 ಅಡಿ. 15 ಅಡಿ. ಅಂಚಿನಿಂದ ಅಂಚಿಗೆ 15 ಅಡಿ. ಆಮೇಲೆ ಕೆಳಗಡೆ ಓದಿ. ಎತ್ತರ ಎಷ್ಟು ಮೊಳ? 5 ಮೊಳ ಅನ್ನಕ ಎவ்வளவு ಫೀಟ್? 7. ಅಯ್ಯ, எவ்வளவு ಫೀಟ್ இருக்குங்கய்யா 7 ಅಡಿಗೆ? ಸ್ಪೀಕರ್ ಬಾಕ್ಸ್ 7 ಹೈಟ್ ಇರುತ್ತೆ. ಅಂಚಿನಿಂದ ಅಂಚಿಗೆ ಎಷ್ಟು ದೂರ? 15 ಅಡಿ. ಆಮೇಲೆ ಕೆಳಗಡೆ ಓದಿ. ಸುತ್ತಳತೆ ಎவ்வளவு ಮೊಳ? 30 ಮೊಳ. 45 எவ்வளவு ஸ்கொயர் ஃபீட் ஆகும்? கிட்டத்தட்ட 1000 ஸ்கொயர் ஃபீட் வரும். எஸ் ஆர் நோ? 1200 ஸ்கொயர் ஃபீட் மேல வரும்.
நாங்கள் இப்போ இவ்வளோ அல்ல 200 பாஸ்டர்ஸே அங்கே உக்காந்துக்கிட்டு பாஸ்டர்ஸ் மீட்டிங் பண்ணலாம். 200 பாஸ்டர்ஸுக்கு அங்கே சேர் போட்டுட்டு இப்படி 4 ஸ்பீக்கரை வச்சுட்டு மைக் பிடிச்சி அங்கே ப்ரீச் பண்ணலாம். சரியா தப்பா? இது 45 ஸ்கொயர் 1000 ஸ்கொயர் ஃபீட் இருக்குதுங்களா? 60 ஓகே. ஆனால் அகலம் கம்மி இருக்குது இல்லைங்களா? அது ரவுண்டு எப்படி இருக்குதுன்னாக்கா 45 ಅಡಿ ಅವಳ பெருசி, 45 ಅಡಿ ಅಷ್ಟು ದೊಡ್ಡದು. ಯಾವುದು? ಸಮುದ್ರ. ಓಕೆ ಓಕೆ, ಥ್ಯಾಂಕ್ ಯು ಅಯ್ಯ. ಈಗ ಇದನ್ನ ತಕೊಂಡೋಗೋದು ಹೆಂಗೆ? இவ்வளோ பேர் இந்தாக்கா பத்தாதுங்கோ, ஒரு 200 பேர். அது எவ்வளோ முத்தா இருக்குது தெரியுமா உங்களுக்கு? 5ನೇ ವಚನ. ಯಾರಪ್ಪ அவ்வளோ ஸ்பீட் டெக்னாலஜி? ಕರೆಕ್ಟ್. எவ்வளோ? 4 ದಪ್ಪ. ಇಷ್ಟು ದಪ್ಪ ಐತೆ. ಫುಲ್ಲು ಹೆಚ್ಚು ಕಮ್ಮಿ ಒಂದು ಸೈಟ್ ಅಷ್ಟು ಅಗಲ ಐತೆ. ಅದನ್ನ 200 ಜನ ತಲೆ ಮೇಲೆ ಹೊತ್ಕೋಬೇಕು ಆ ಪಾತ್ರೆನ. ಅದು ನೋಡಿ, ನಮ್ದೆಲ್ಲ ಎಷ್ಟು ದೊಡ್ಡದಾಗೈತೆ ಅಂತಂದ್ರೆ, ಈ ಮುಚ್ಚಳ ನೋಡಿ ಇಷ್ಟೇ. ಈ ತಾಳೆ ಪಾತ್ರೆನು ಗ್ಲಾಸ್ ಏನ್ ಬಂದ್ರು ಇಷ್ಟೇ ದಪ್ಪನೇ ಇರೋದು. ಅವನು ಮಾಡಿಸಿದ ಇಷ್ಟು ದಪ್ಪ. ಕೆಳಗಡೆ 12 ಹೋರಿಗಳು, ಹಸುಗಳು ಇದನ್ನ ಒತ್ಕೊಳ್ಳಕ್ಕೆ. ಹೆಂಗಿರುತ್ತೆ? ರೆಡಿ ಮಾಡಿ ಎಲ್ಲ 200 பேரை கூப்பிடுங்க. வாங்க 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 இடிங்க. இது ಏನಾದ ಎತ್ತವಾಗ ಏನೋ ಹೇಳ್ತಾರಲ್ಲ, ಐಸಾ ರೆಡಿ 1 2 3 ಸ್ಟಾರ್ಟ್. நாங்க அல்லேலூயா இடி இடி ಅಂತ ಎಲ್ಲರೂ ನಿಂತ್ರೆ எடுத்து கீழே கூடிய கூலி இன்னும் 200 people வாங்க வாங்க கீழே ಅಂತ எல்லாம் ஒரு 400 500 people வந்துட்டு எட்டு போயிட்டு பத்திரமா அங்க 12 ஹோரிங்க வச்சிருப்பாங்க. மாடுங்க அந்த மாடு மேலே இறக்கி வைக்கிறாங்க. அதுல 24,000 gallon வாட்டர் இருக்குது. எவ்வளோ? 24. அதில் தமிழ் அப்படி இருக்குங்க, கன்னடால 24,000 gallon தண்ணி. ಕೆಳಗಡೆ ಪುಟ್ ನೋಟಲ್ಲಿ ನೋಡಿ ಬ್ರದರ್. ಎದ್ನಿಂತೇಳಿ ಇವ್ರಿಗೆಲ್ಲಾರ್ಗು ಜೋರಾಗಿ ಹೇಳಿ. ಐ ಪಿಕ್ಚರ್ 24,000 ಗ್ಯಾಲನ್. ಎಷ್ಟು ದೊಡ್ಡ ಪಾತ್ರೆ ಇದು! ಬೈಬಲ್ಲೇ ಇರ್ಕರು ಪೆರಿ ಪಾತ್ರೆ. ಎರೆಮಿಯಾ ನಿಯರ್ಲಿ 480 years 480 ವರ್ಷ ಅದನ್ನ ಕದಲಿಸ್ಲಿಕ್ಕೆ ಆಗ್ಲಿಲ್ಲ. ನೆಬೂಕದ್ನೆಚ್ಚರ್ ಬಂದಾಗ್ಲೇನೆ ಅದನ್ನ ನೋಡಿದ್ದು. ಎರೆಮಿಯಾ 52:12, ಎರೆಮಿಯಾ 52:12, ಎರೆಮಿಯಾ 52:12, ಎರೆಮಿಯಾ 52:12. ಹಾ 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 ನೆಬೂಜರದಾನ್. ಸಾರಿ 17ನೇ ವಚನ 52:17. ಏನ ಅಯ್ಯ, ನೆಬೂಕದ್ನೆಚ್ಚರ್ ಬರೋ ತನಕ ಕದಲಿಸಕ್ಕಾಗ್ಲಿಲ್ಲ ಅದನ್ನ. ಯಾರನ್ನ? ಆ ಸಮುದ್ರ. ಯಾರಾದ್ರೂ ಬಂದ್ರೆ ಅಲ್ಲಿ ನೋಡ್ಬಿಟ್ಟು ಶೇಬಾದ ರಾಣಿ ಬರ್ತಾಳೆ. ಶೇಬಾದ ರಾಣಿ ಬಂದ್ಬಿಟ್ಟು ಚರ್ಚ್ ಹೋಗ್ತಾಳೆ. ದೇವಾಲಯಕ್ಕೆ ಹೋಗ್ತಾ ಇದ್ದಂಗೆ ಆ ಪಾತ್ರ ಹಂಗೆ ತಲೆ ಸುತ್ತ ಬಂದು ಬಿದ್ಬಿಡ್ತಾಳೆ. ಅವಾಗ ಸೊಲೊಮನ್ ಕೈ ಹಿಡಿದು, ಅಮ್ಮ ಅಮ್ಮ ಏನಾಯ್ತು ಏನಪ್ಪ ಇದು ಇಷ್ಟು ದೊಡ್ಡ ತಪ್ಪಲೆ ಕಟ್ಟಿಟ್ಟಿದ್ದೀಯಾ? ಅಲ್ಲ ನಿನಗೆ ಬುದ್ಧಿ ಜಾಸ್ತಿ ಆಯ್ತಾ? ಪೈತ್ಯ ಪುಚ್ಚ
பாத்திரியா, உலகத்திலே இல்லையா இவ்வளோ பெரிய பாத்திரம்? அதை பார்த்துட்டு தலை சுத்த வந்துடுச்சு எனக்கு. ஆமாவாம்மா, இன்னும் ரொம்ப இருக்குது, நீ பார்க்க வேண்டியது. ಫ್ರೆಂಡ್, ಆನಾ ಪೆರಿಯ ಪಾತ್ರ ಅವು. ಈ ಪಾತ್ರ ಏನಕ್ಕೆ ಯೂಸ್ ಮಾಡ್ತಾರೆ ಗೊತ್ತಾ ನಿಮ್ಗೆ? ಗೊತ್ತಾ? 2 ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 7ನೇ ವಚನ 6ನೇ ವಚನ. ஐயா என்னத்துக்குங்கய்யா? யாரு சுத்தமாகிறதுக்கு? போதும், பிலீவர்ஸை சுத்தம் பண்ணிட்டு போதும். இன்னும் ஆசாரியரை சுத்தம் பண்றதுக்கு நீ தயாராகு. என்னத்துக்கு? ಏನಕ್ಕೆ ಆ ಪಾತ್ರೆ? ಲೇವಿಯರು, ಯಾಜಕರು ತಮ್ಮನ್ನ ಪರಿಶುಭ್ರಪಡಿಸಿಕೊಳ್ಳೋದಕ್ಕೆ ಆ ದೊಡ್ಡ ಪಾತ್ರೆ. ಯಾಕಂತಂದ್ರೆ ಯಾಜಕರು ತಮ್ಮನ್ನ ಶುದ್ಧೀಕರಿಸಿಕೊಳ್ಳಿಕ್ಕೆ. ನಾವು ಇನ್ನ ಜನರನ್ನ ಶುದ್ಧೀಕರಿಸಿದ್ದು ಬೇಕು, ಇನ್ನು ಬೇಕು, ಇನ್ನು ಬೇಕು. ಅದಕ್ಕೆ ಮೇಲೆ ಯಾಜಕರನ್ನ ಶುದ್ಧೀಕರಿಸುವಂತ ಮಹಾಯಾಜಕರು ನಾವಾಗಬೇಕು. ಡಿಯರ್ ಫ್ರೆಂಡ್, ಸಾಕು, ಇನ್ನ ಸಾಕು. ನಿನ್ನ ಸೇವೆ ನೆಕ್ಸ್ಟ್ ಲೆವೆಲ್ಗೆ ಬರಲಿ. உருவாக்குமே என்னை, உருவாக்குமே, உருவாக்குமே என்னை, உருவாக்குமே என்னை. தருகிறேன் தருகிறேன் உம் கரத்தில் என்னை படைக்கிறேன் படைக்கிறேன். உம் பாதத்தில் என்னை தருகிறேன் தருகிறேன். உம் கரத்தில் என்னை படைக்கிறேன் படைக்கிறேன். உம் பாதத்தில் உருவாக்குமே என்னை, உருவாக்குமே உருவாக்குமே என்னை, ಉರುವಾಕುಮೇ. ಚಿಕ್ಕ ಚಿಕ್ಕ ಪಾತ್ರೆನ ಬೇಕಾಗಿದ್ರು ಎದುರು ಬಿಡ್ತಾರೆ. ಶಲ್ಮನೇಶ್ವರ್ ಬಂದ, ಎಸರ್ ಹದ್ದೋನನು ಬಂದ, ಯಾರ್ಯಾರೋ ಬಂದ್ರು. ಈ ಪಾತ್ರೆನ ಮುಟ್ಟಕ್ಕಾಗ್ಲಿಲ್ಲ. ನೆಬೂಕದ್ನೆಚ್ಚರ್ ಬಂದು ಇದನ್ನ ತೆಗಿಬೇಕಾಗಿತ್ತು. ಯಾಕೆ? ದೇವ್ರು ಹೇಳಿದ್ರು, ಅದಕ್ಕೆ ತೆಗೆದಿದ್ದು. ದೇವ್ರು ಹೇಳಿಲ್ಲ ಅಂದ್ರೆ ನೆಬೂಕದ್ನೆಚ್ಚರ್ ಕೈಯಲ್ಲೂ ಈ ಪಾತ್ರೆ ಮುಟ್ಟಕ್ಕಾಗ್ತಾ ಇರಲಿಲ್ಲ. ದೇವರ ಸೇವಕರು ಶ್ರೇಷ್ಠ ಪಾತ್ರೆಯಾಗಬೇಕು. ಚಿನ್ನ ಪಾತ್ರೆ ಆಗದೆ ಪೆರಿಯ ಪಾತ್ರೆಯಾಗ ಮಾರ್ಬೇಡ. ಹೆಂಗ್ರಿ ನಿಂತ್ಕೊ 10 hours ಮೊಣಕಾಲಲ್ಲಿ. ಬೈಬಲ್ ರೀಡ್ ಮಾಡು ಪರ್ ಡೇ 7 hours. ಉಪವಾಸ ಮಾಡು 30 ದಿವಸ, 40 ದಿವಸ, 21 ದಿವಸ. ನಿನ್ನ ಕೈಲಾದಂತ ಸ್ಪಿರಿಚುವಲ್ ವರ್ಕ್ ಮಾಡು. ಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡ್ಕೋ. ಆಟೋಮೆಟಿಕ್ ಆಗಿ ದೊಡ್ಡ ಪಾತ್ರೆ ಆಗ್ತೀಯ. ಹಲ್ಲೆಲೂಯಾ. ಆಮೇಲೆ 6th one, 5th one ಇದು 6th one ಯಾವ್ದದು? ಬಂಗಾರದ ಪಾತ್ರೆ. ಯಾವುದು? 2 ಪೂರ್ವಕಾಲ ವೃತ್ತಾಂತ 9ನೇ ಅಧ್ಯಾಯ 19ನೇ ವಚನ. 2 ಪೂರ್ವಕಾಲ ವೃತ್ತಾಂತ 9ನೇ ಅಧ್ಯಾಯ 19ನೇ ವಚನ. ಇಡಿ ಕೊನೆ ಲೈನ್. ಅರಸನಾದ ಬಂಗಾರದವುಗಳು. அவ்வளோத்தா சொலமோன் இப்படி வந்தாக்கா சொலமோன் ಬಂದಾಗ ಬೆಳ್ಳಿ ಪಾತ್ರೆ, ಏನಿದು ಬೆಳ್ಳಿ ಪಾತ್ರೆ? ತೆಗ್ದಾಕ್ ನಮ್ಮ ಮನೇಲಿ ಇರಬಾರ್ದು. 2 ಪೂರ್ವಕಾಲ ವೃತ್ತಾಂತ 2 Chronicles 9ನೇ ಅಧ್ಯಾಯ 19ನೇ ವಚನ. 2 நாளாகம் 19 20 ಇರಿದ್ದಾದು ತಮಿಳ್ಳೆ, ಕನ್ನಡಲ್ಲೇ 19ರಲ್ಲಿ. ಆಮೇಲೆ ಸೊಲೊಮೋನ್ ಬರ್ತಾನೆ. ಒಂದು ಮಣ್ಣಿನ ಪಾತ್ರೆ ಇರುತ್ತೆ. ಮಣ್ಣಿನ ಪಾತ್ರೆ ನೋಡ್ಬಿಟ್ಟು ಏನಂತ ಹೇಳ್ತಾನೆ? ಬಾಯ್ಲಿ, ಬೆನಾಯ ಬಾಯ್ಲಿ,
ಯಾಕೆ ನಮ್ಮ ಮನೇಲಿ ಮಣ್ಣಿನ ಪಾತ್ರೆ ಐತೆ? ಸೊಲೊಮೋನನ ಮನೆಯಲ್ಲಿ ಒಂದು ಮಣ್ಣಿನ ಪಾತ್ರೆ ಇರಬಾರ್ದು, ತೆಗೆದಾಕು. ಬಾಯ್ ಇದೇ ಲಾಸ್ಟ್. ನನ್ನ ಮನೆಯಲ್ಲಿ ಬಂಗಾರದ ಪಾತ್ರೆ ಬಿಟ್ಟು ಬೇರೆ ಯಾವುದು ಇರಬಾರ್ದು. ಅಲ್ಲಿ ನೀರು ಬರುವಂತ ಕೊಳಾಯಿಗಳು ಇರಲಿಲ್ಲ, ಎಲ್ಲ ಮಡಿಕೆಗಳೇ ಇದ್ದಿದ್ದು. ಏನು ಪಾತ್ರೆಗಳು. தண்ணி எல்லாம் ஊற்றி வச்சு அந்த இதில் வைக்கணும். வாட்டர் டேங்க் சம்பு அந்த காலத்தில் கிடையாது. ಎಲ್ಲ ನೀರು ಹಾಕೋ ಪಾತ್ರೆ, ಎಲ್ಲ ಪಾತ್ರೆ ಪರಿಪೂರ್ಣ ಬಂಗಾರ. ಯಾಕೆ? ಅವನ ಸೊಲೊಮೋನ. ಅವನಂತ ಐಶ್ವರ್ಯವಂತ ಯಾರು ಇಲ್ಲ, ಅವನಂತ ಬುದ್ಧಿವಂತ ಯಾರು ಇಲ್ಲ. ಅವನ ಮನೆಯಲ್ಲಿ ಇದ್ದಿದ್ದೆಲ್ಲ ಬಂಗಾರ. ಎಸ್ ಆರ್ ನೋ? ಇವಾಗ ಬೈಬಲ್ ತೆಗಿರಿ, ಲೂಕ 11:31, ಥರ್ಡ್ ಲೈನ್, ಥರ್ಡ್ ಆರ್ ಫೋರ್ತ್ ಲೈನ್. ಲೂಕ 11:31 ಮೂರನೇ ಲೈನ್ ಓದಿ. ಇಲ್ಲಿ ಯಾರಿದ್ದಾರೆ? ಸೊಲೊಮೋನನಿಗಿಂತಲೂ. ಇದು ಇಡ್ತೀರಂಗಯ್ಯ, ಕೊಂಚ ಥ್ಯಾಂಕ್ ಯು ಅಯ್ಯ. சலமோனனிಗಿಂತಲೂ ಹೆಚ್ಚಿನವನಿದ್ದಾನೆ. என்ன நினைச்சிட்டு இருக்கிற நீ? என்னையா ಸಲಮೋನನಿಗಿಂತಲೂ ಹೆಚ್ಚಿನವನು. ಅವನ ಮನೆಯಲ್ಲೇ ಬಂಗಾರದ ಪಾತ್ರೆ ಇತ್ತು. ನನ್ನ ಮನೆಯಲ್ಲಿ, ನನ್ನ ಸೇವೆಯಲ್ಲಿ, ನನ್ನ ಚರ್ಚ್ ಅಲ್ಲಿ, ನನ್ನ ಪಾಸ್ಟರ್ಸ್ ಪ್ಯೂರ್ ಬಂಗಾರ ಆಗಿರ್ಬೇಕು. உன்னை பார்த்துட்டு உங்க பிலீவர்ஸ் சொல்லணும், ஐயோ எங்க பாஸ்டர் தரல அன்ட்டு சொல்லக்கூடாது. என் பாஸ்டர் பொண்ணுக்கி அன்ட்டு சொல்லக்கூடாது. பொம்பளை பொறுக்கி பண ஆசை பெற்றுவேன் அன்ட்டு சொல்லக்கூடாது. எங்க பாஸ்டர் பியூர் கோல்டன். சரியா தப்பா? எப்பன்னப்பத்திரிட்டுதவனு உனக்கு பிரைஸ் லாட் ஹார்ட் என்னன்னு சொல்றேன். வந்தா எத்திருட நீங்க அப்படி சொல்றீங்களா? இல்ல தெரியல, ஹார்ட் அப்படி சொல்லிடுதுங்க. ஐயா பிரைஸ் லார்ட், உங்களை மாதிரி யாரும் இல்லையா அன்ட்டு வாய் சொன்னாக்கா, இவனை மாதிரி திருட யாரும் இல்லை. உங்க ஹார்ட் அப்படி சொல்றா இல்லையா? என் ஹார்ட் அப்படி சொல்லுது இல்லைங்களா? உங்களை பார்த்துட்டு என்னன்னு சொல்லணும்னாக்கா, பியூர் கோல்டு. ஊழி அப்படி செய். ரெண்டு எடுத்து போடணும் நீ பியூர் கோல்ட் ஆகிறதுக்கு. நம்பர் 1 பண ஆசை. நம்பர் 2 பெண் ஆசை. நம்பர் 3 நான் தான் பெரியவன். இது 3 எடுத்துட்டாக்கா, அம்மா நான் இப்படி கத்தின்னு இருக்கிறேன், நீங்க தூங்கின்னு இருக்கிறீங்களா? கேட்டுட்டு இருக்கிறீங்களா? சாரிங்க, நான் சொல்றது சரியா தப்பா? இது 3 உங்க ஹார்ட்ல இருந்து எடுத்து போட்டுடுங்க. அவருக்கு நீங்க பொன் பாத்திரையாகுறீங்க. பொன் பாத்திரை. யோபு 53:10. யோபு 53:10. என்ன பேசுறாயா? இப்படியாப்பட்ட வார்த்தை பைபிள் இல்லைங்கோ.
ಯೇಸು ಸ್ವಾಮಿ ಆತನಾದರೂ ನನ್ನ ದಾರಿ. ಯೇಸು ಸ್ವಾಮಿ ಹತ್ರ ಬಂದ್ಬಿಟ್ಟು ಒಳ್ಳೆ ಬೋಧಕನೇ ಅಂದ್ರೆ, ಹೇ ನನ್ನನ್ನು ಯಾಕೆ ಒಳ್ಳೆಯವನಂತೀಯ, ಪರಲೋಕದಲ್ಲಿರೋನು ಒಬ್ಬನೇ ಒಳ್ಳೆಯವನು ಅಂತಾನೆ. ಇವನೇನಂತ ಗೊತ್ತಾ ಯೋಬ, ಆತನಾದರೂ ನನ್ನ ದಾರಿ. ಆತನಾದರ ನನ್ನ ದಾರಿಯನ್ನು ಬಲ್ಲನು. ಯಾರು 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 ಯಾರು? ಆತನೇ ನನ್ನನ್ನು ಶೋಧಿಸಿದರೆ ಚೊಕ್ಕ ಬಂಗಾರ. ಎಬ್ಡಿ ಆತನೇ ಶೋಧಿಸಿದರೆ ಚೊಕ್ಕ ಬಂಗಾರವಾಗಿ ನೀನ್ ಆ ತರ ಮಾರ್ಪಡಬೇಕು. ಯಾಕೆ ಗೊತ್ತಾ? ಆ ಸಾಲಮೋನನ ಸೇವಕ ನೀನಲ್ಲ, ಆ ಸಾಲಮೋನನ ಸೇವಕ ನೀನು. ಬಂಗಾರದ ಪಾತ್ರೆ. ಆತನ ಮನೆಯಲ್ಲಿ ಒಂದು ಬೇರೆ ಪಾತ್ರೆಗಳಿಲ್ಲ, ಎಲ್ಲ ಪಾತ್ರೆ ಪ್ಯೂರ್ ಗೋಲ್ಡ್. ಡಿಯರ್ ಫ್ರೆಂಡ್, ನೀನ್ ಇಲ್ಲಿ ಬಂದಿದ್ಯಾ, ಬೈಬಲ್ ಹಿಡ್ದಿದ್ಯಾ, ಪ್ಯೂರ್ ಗೋಲ್ಡ್ ಆಗಿ ಮಾರ್ಪಡ. ಬಂಗಾರ, ಓಫೀರ್ ದೇಶದ ಬಂಗಾರ ಅಂದ್ರೆ ಚೊಕ್ಕ ಬಂಗಾರ. என்னை தருகிறே தருகிறே உம் கரத்தில், என்னை படைக்கிறேன் படைக்கிறேன் உம் பாதத்தில், என்னை தருகிறேன் தருகிறேன் உம் கரத்தில், என்னை படைக்கிறேன் படைக்கிறேன் உன் பாதத்தில், உருவாக்குமே எல்லாரும் பாடுங்க, எல்லாரும் பாடுங்க. உருவாக்குமே என்னை, ಬಂಗಾರದ ಪಾತ್ರೆಯಾಗಿ என்னை தருகிறேன் தருகிறேன் உம் கரத்தில், என்னை படைக்கிறேன் படைக்கிறேன் உம் பாதத்தில், என்னை தருகிறேன் தருகிறேன் உம் கரத்தில், என்னை படைக்கிறேன் படைக்கிறேன் உம் பாதத்தில், உருவாக்குமே என்னை, உருவாக்குமே உருவாக்குமே என்னை, உருவாக்குமே. ಮೇಬಿ ಸೆವೆಂತ್, ದಾವೀದನ ಕೊಳ್ಳೆ, ದಾವೀದನ ಪಾತ್ರೆ ಯಾವುದು? ಕೀರ್ತನೆ 23ನೇ ಅಧ್ಯಾಯ 5ನೇ ವಚನ, ಕೊನೆ ಲೈನ್. ನೋ ನೋ ನೋ, ಕೊನೆ ಲೈನ್. ನನ್ನ ಪಾತ್ರೆ ತುಂಬಿ என்ன பாடிந்தே பாடுங்கோ. என்ன 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 பாட்டது, என்ன பாட்டது? நோ 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 நோ. என் பாத்திரம் நிரம்பி 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 பொங்கி வழிகின்றது. ಯಾವುದು ಯಾವುದು? ಇಲ್ಲ 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 ಇಲ್ಲ. இன்னொரு பாடுங்க. என் ஐயோ, நீங்க என்ன சொன்னீங்க ಸಿಸ್ಟರ್? ಹೌದು, ಏನಂತ? ಈ உள்ளமல்லே ஆத்திரம், என் பாத்திரம் நிரம்பி நிரம்பி நிரம்பி. அது எத்தனை ஆயிரம் எழுதிருக்கிறாங்களோ தெரியல. மேபி மெச்சூரிட்டி மைண்ட் இருக்குதோ இல்லையோ தெரியல, ஸ்பிரிச்சுவல் மெச்சூரிட்டி. ஆனாலும் எப்படி தேவைன்னு நாங்கள், என் பாத்திரம் நிரம்பி வழிகின்றது ಅಂತ ನಾನು ஒரு 3 hours preach பண்ணேன். எவ்வளோ அவர்? about 3 hours, more than 3 hours. ಬಟ್ ಅದು ಬಿಲೀವರ್ಗೆ ತಕ್ಕಂಗೆ ಪ್ರಸಂಗ ಮಾಡ್ಬೋದು, ಬೇರೆ ವಿಧದಲ್ಲಿ. ಯಾಕೆ ಇವನು ಬರೀತಾನೆ ಅಂದರೆ, ಅವ ಪಾತಿರಂ
ಓವರ್ಫ್ಲೋ ಆಗುತ್ತೆ. ಈ ತೆವೆ ಇವ್ ಕುಡಿಕಿಲ್ಲ, ಕೀಳಿರುಗಡೆಗೆ ಬಂದಿರ್ತ. 1 ಸಾಮುವೇಲ 30ನೇ ಅಧ್ಯಾಯ 20ನೇ ವಚನ. 1 ಸಾಮುವೇಲ 30ನೇ ಅಧ್ಯಾಯ 20ನೇ ವಚನ. 1 ಸಾಮುವೇಲ 30ನೇ ಅಧ್ಯಾಯ. ದಾವೀದಿನ್ ಕೊಳ್ಳೆ. ಈ ಕೊಳ್ಳೆ ತಗೊಂಡೋಗಿ ಏನ್ ಮಾಡ್ತಾನೆ ಗೊತ್ತಾ? 26ನೇ ವಚನ. ಓದಕ್ ಹೋಗ್ಬೇಡಿ. 13 ஊருங்களுக்கு அனுப்புறான். யூதாவை சேர்னக்க 14 ஊரு. 14 ஊருங்களுக்கு அனுப்புறான். 31 வசனம். தாவீது ಎಲ್ಲೆಲ್ಲಿ ಹಿಂಗೆ ಸುತ್ತಾಡ್ಕೊಂಡು ಬರ್ತಾನೋ, ಎಲ್ಲ ಎಬ್ರೋನು ದಾವೀದ್ ಎಲ್ಲೆಲ್ಲಿ ಸುತ್ತಾಡ್ತಾನೋ ಅವರೆಲ್ರಿಗೂ ಕೊಟ್ಕೊಳಿಸ್ತಾನೆ. என்னது? கொள்ளை பொருள். தாவீதா, உனக்கே சாப்பிடுறதுக்கு இல்ல, என்னது கொடுத்துட்டு இருக்கிற? ನಿನಗೆ ತಿನ್ನಕ್ಕಿಲ್ಲ, ಹೋಗಿ ಅಹಿಮೆಲೆಕ ಊಟ ಕೊಡು ಅಂತ ಅಂದಾಗ 12 ರೊಟ್ಟಿ ಕೊಟ್ಬಿಡ್ತಾನೆ. ಒಂದೊಂದು ರೊಟ್ಟಿ 6 ಸೇರು. 12 ರೊಟ್ಟಿ ಇಷ್ಟುದ್ದ ಇರುತ್ತೆ ಅಂತದ್ 12 ರೊಟ್ಟಿ ಕೊಟ್ಬಿಡ್ತಾನೆ. ನೈವೇದ್ಯ ರೊಟ್ಟಿ ಗೊತ್ತಲ್ಲ ನಿಮ್ಗೆ? ತೆರಿಮಾ ಇಲ್ಯಾ? 1 ಸಾಮುವೇಲ 20ನೇ ಅಧ್ಯಾಯದಲ್ಲಿ ತೆಗೆಯಕ್ಕೆ ಹೋಗ್ಬೇಡಿ. ಆಮೇಲೆ ಏನ್ ನಡೆಯುತ್ತೆ ಅಂದ್ರೆ, ಇವನು ಹೋಗಿ இப்படி கேட்கறான், ஐயா சாப்பிடறதுக்கு இல்லை கொடுங்கய்யா. தாவீது யான் கிட்ட கூட இல்லை, அந்த ரொட்டி மட்டும் அதே கொடுத்துடு. நாபால் அபிகைலாண்டு போயிட்டு, நாபால் ஐயா கொடுங்கய்யா, எவன் வந்துட்டு இருக்கிறான். சவுல் எஜமானை விட்டு ஓடி போறீங்க இந்த காலத்துல எத்தின் நான் எடுத்து வச்சிருக்கிறது இவனு கொடு தலா ಅಂತ சொன்னாக்கா நெக்ஸ்ட் என்ன ஆயிடுச்சுன்ட்டு உங்களுக்கு தெரியும். அந்த டைம்ல சிக்லாಗೆ சுட்டு இவன் வந்திருக்கும் போது இவನು ಕೊಳ್ಳೆ ಸಿಕ್ಬಿಡುತ್ತೆ. ಕೊಳ್ಳೆ ಸಿಕ್ಕಿದ್ರೆ எல்லாருக்கும் அன்ஸ்கொண்டு, நோபின் யாஜகனுக்கு கொடு, இந்த பாஸ்டர் கொடு, அந்த பாஸ்டர் கொடு, அந்த பாஸ்டர். தாவீதா, சாப்பிடுறதுக்கு உனக்கு இல்லையா? என்னத்துக்கே கொடுக்குற? சும்மா இரு. என் பாத்திரம் நிரம்பி நிரம்பி, நீங்க பாடாதீங்க. என் பாத்திரம் நிரம்பி நிரம்பி நானே வச்சுக்கிறேன். ఇందు జోబులు రొంబిచ్చి, ఇందు జోబులే రొంబిచ్చి, அக்கௌண்ட், பேங்க் அக்கௌண்ட், அப்புறமா இந்த அக்கௌண்ட் அந்த அக்கௌண்ட், பொண்டாட்டி பேர்ல பசங்க பேர்ல சைட் வாங்குறது. ஐயா கொஞ்சம் பணம் குடியானாக்கா, நான் ப்ரேயர் பண்ண என் ஆண்டவர் கொடுத்தாரு, நீ ப்ரேயர் பண்ண உனக்கு கூட கொடுப்பாரு. கரெக்ட் தானே? என் பாத்திரம் நிரம்பி நிரம்பி உள்ள வச்சுக்கிறே. ஒரு பில்டிங் காணிக்க பாக்ஸ் இதா, அந்த பாக்ஸ் பத்தாது, பெரிய பாக்ஸ். அந்த பாக்ஸ் பத்தாது, இன்னும் பெரிய பாக்ஸ். தாவீதா நிரம்பி 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 200 liters, 2 liters, 2 liters ஆயிட்டு 20 liters, 20 liters ஆயிட்டு பெரிய ட்ரம். யாருக்கும் ஒரு டிராப் கொடுக்காதே மகனே. லேண்ட் வித்துட்டு இருக்கிறோம், யாருக்கும் சொல்லாதே. எனக்கு காசு கேட்பாங்க வந்துங்க, ஃபர்ஸ்ட் பாஸ்டருக்கு சொல்லாதே, தசமமாக கேட்பாங்க. லேண்ட் வித்திருக்கிறதுனால பழைய ட்ரெஸ் போட்டுன்னு வர்றது சண்டை. தாவீதா ಎಲ್ಲಾರ್ಗೂ ಕೊಡ್ತಾನೆ. ಎಲ್ಲ ಬರ್ತಾಯ್ತೆ. ಯಾರಿಗಿದು ಈ ಕುರಿ ದನ ಕತೆ? ನಿಮ್ಗೆ ಯಾರು ಕೊಟ್ಟಿದ್ದು? ದಾವೀದ. ಅವನಿಗೆ ತಿನ್ನಕ್ಕಿರ್ಲಿಲ್ಲ, ಅವಾಗ ಇರ್ಲಿಲ್ಲ, ಇವಾಗ ಕೊಟ್ಟವನ್ ತಗೋ. ನಿಜ ಹೇಳು, ಈ ದಾವೀದ ಕೊಟ್ಟಿದ್ದು. ಯಾಕೆ? ನೀವೆಲ್ಲ ಇವಾಗ ಕೊಡ್ತಾವನೆ.
ಕೊಡ್ಲಿಲ್ಲ ಅಂದ್ರೂ ಚಿಂತೆ ಇಲ್ಲ, ಅವನು ಓಡಾಡಿದ ಸ್ಥಳದಲ್ಲೆಲ್ಲ ಎಲ್ಲ ಫ್ರೆಂಡ್ಸ್ಗಳಿಗೂ ಕೊಟ್ಕೊಂಡು ಬರ್ತಾನೆ, ಕಾಸು ಬರ್ತಾ ಇದೆ, ಪುಡಿ ಪುಡಿ ಪುಡಿ. ತೀರಂ ನಿರಂಬಿನ್ என் பாத்திரம் நிரம்பி நிரம்பி பாடுங்க. ஏய் சாரி உருவாக்குமே என்னை. சேஞ்ச் ಮಾಡ್ತೀರಾ ನೋಡಿ, ಅದು என்னை தருகிறேன் தருகிறேன் உம் கரத்தில், என்னை படைக்கிறேன் படைக்கிறேன் உம் பாதத்தில், என்னை தருகிறேன் தருகிறேன், என்னை படைக்கிறேன் படைக்கிறேன் உம் பாதத்தில், என்னை உருவாக்குமே உருவாக்குமே என்னை உருவாக்குமே. என் பாத்திரம் நிரம்பி நிரம்பி, ಉಣ್ಣೋಟ್ರಿಗೆ ಕೊಡುಂಗೋ, ತೆಗೆದುಕೊಳ್ಳುವುದಕ್ಕಿಂತಲೂ ಕೊಡುವುದೇ ಹೆಚ್ಚಿನ ಭಾಗ್ಯ. எந்த உள்ளிக்கார வளர, கொடுக்குற உள்ளிக்கார தான் வளர. பணத்துல அல்ல ஃபர்ஸ்ட் வளருது, ஸ்பிரிச்சுவல் லைஃப்ல, அப்புறமா பணத்துல. டியர் ஃப்ரெண்ட், நீ வளரணுமா, ஃபர்ஸ்ட் கொடு. ஹல்லேலூயா 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 ஹல்லேலூயா. ಅವನ ಪಾತ್ರೆ ತುಂಬಿ ಹೊರಸೂಸುತ್ತದೆ. 1 ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 4ನೇ ವಚನ. 1 ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ. எவ்வளோ? 3,000 ತಲಾಂತು. ಅವನು ಕೊಡೋದು ಎಷ್ಟು ಎಷ್ಟು ಕೊಟ್ಟ ನೋಡಿ. ಟೆಬರ್ನಾಕಲ್ ಅಲ್ಲಿ ಆರ್ಕ್ ಆಫ್ ಕವನೆಂಟ್ ಮಾಡಲಿಕ್ಕೆ ಮೋಸಸ್ಗೆ ಹಿಡಿದಿದ್ದು ಜಸ್ಟ್ ಓನ್ಲಿ 70 ತಲಾಂತು. ಎಷ್ಟು? ಕೇವಲ 70 ತಲಾಂತು. ಇವನು ಕಟ್ಲಿಕ್ಕೆ ಕೊಡ್ತಾ ಇರೋಂಥದ್ದು ಎಷ್ಟು? 3,000 ತಲಾಂತು. ಹಂಗಿದ್ರೆ ಎಷ್ಟು ಕೊಟ್ಟ ನೋಡಿ, ಬೈಬಲ್ನ ತೆಗೆದು ನೋಡಿ. ಪುಟ್ನೋಟಲ್ಲಿ 6, 6 1 ತಲಾಂತು 60 ಸೇರು ತೂಕ. 60 ಸೇರು ಅಂದ್ರೆ ಎಷ್ಟು? ಸುಮಾರು 75 kg. ಅಮ್ಮ ಪಾರಂಗೋ, ಸೇರ್ ಲೆಕ್ಕ ಹಾಕಿದ್ರೆ 1,98,000 ಸೇರು ಕೊಡ್ತಾನೆ. ಎಷ್ಟು? 1,98,000 ಸೇರು. ಕೆಜಿ ಲೆಕ್ಕ ಹಾಕಿದ್ರೆ, ನಾನು ಅದನ್ನು ಲೆಕ್ಕ ಹಾಕಿದೆ ಸ್ವಲ್ಪ, 2,25,000 kg. ಎಷ್ಟು ಕೊಡೋದವನು? 2,25,000 kg ಬಂಗಾರ. ಎಲ್ಲಿಂದ? ನೈಲ್ ನದಿಯಿಂದ ಹಿಡ್ಕೊಂಡು ಯುಪ್ರಟಿಸ್ ನದಿಯಿಂದ ಎಲ್ಲ ದೇಶಗಳಿಂದ ಗೆದ್ದು ತಂದು ಗುಡ್ಡೆ ಹಾಕಿರ್ತಾನೆ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಗೊತ್ತಲ್ಲವ್ರ? ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಎಷ್ಟು ಬಸ್ಗಳು ನಿಲ್ಲುತ್ತೋ ಅಷ್ಟು ಟ್ರಕ್ಗಳನ್ನ ನಿಲ್ಲಿಸ್ಬಿಟ್ಟು ಅದರಲ್ಲಿ ಬಂಗಾರ ತುಂಬಿಸಿದ್ರೆ ಎಷ್ಟಾಗುತ್ತೋ ಅಷ್ಟು ಬಂಗಾರ ಕೊಡ್ತಾನೆ. ಯಾರು?
ಒಂದು ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 4ನೇ ವಚನ. ಎಸ್, ಒಂದು ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರಾಧನೆ ನಡೆಸುವುದಕ್ಕೋಸ್ಕರ ಇಲ್ಲಿ ಓದಿ 3ನೇ ವಚನ. ಯೆಹೋವನ ಹೆಸರಿನಿಂದ ಆಶೀರ್ವದಿಸಿ ಅವರಲ್ಲಿ ಪ್ರತಿಯೊಬ್ಬ ಗಂಡಸಿಗೂ ಹೆಂಗಸಿಗೂ ಒಂದು ರೊಟ್ಟಿಯನ್ನು ಒಂದು ತುಂಡು ಮಾಂಸ ಇಲ್ಲ ಎಷ್ಟು ತುಂಡು? ಒಂದು ರೊಟ್ಟಿಯನ್ನು ಒಂದು ತುಂಡು ಮಾಂಸವನ್ನು. ಇಲ್ಲಿ ನೋಡಿ, ಒಂದು ರೊಟ್ಟಿ ಒಂದು ತುಂಡು ಮಾಂಸ ಅಂದ್ರೆ ಏನ್ ಗೊತ್ತಾ? 5 kg ಮೇಲೆ ಇರುತ್ತೆ ಒಬ್ಬನಿಗೆ ಕೊಟ್ಟಂತ ಮಾಂಸ. ಎಷ್ಟು ಮೇಲ್ಪಟ್ಟು ದಾನಿಂದ ಬೇರ್ಷೆಬಾದವರೆಗೂ ದೇಶನೇ ಬಂದಿದ್ರೆ ಪ್ರತಿಯೊಬ್ಬ ಒಂದೊಂದು ಪೀಸ್ 5 kg 6 kg ತೂಕ ಇರುತ್ತ ಒಂದು ಪೀಸ್ ಮಾಂಸನ್ ಕೊಡ್ತಾನೆ. ದಾವಿದ ಏನ್ ಮಾಡ್ತಾನೆ ಗೊತ್ತಾ? ಊರೆಲ್ಲ ಕೊಟ್ಕೊಂಡು ಬರ್ತಾನೆ. ಮಾಂಸ ಕೊಟ್ರೆ ಇಷ್ಟಿಷ್ಟು ದಪ್ಪ ಪೀಸ್ ಕೊಡ್ತಾರೆ. ಕೆಲವರು ಹಾಕದೆ ವಾಕಕ್ಕೆ ಮನ್ಸು ಬರಲ್ಲ, ಇಷ್ಟಿಷ್ಟೇ ಪೀಸ್ ಹಾಕ್ತಾರೆ. போடுறவங்க மட்டும் உஷாரா இருக்கணும். இல்லைன்னா என் கண்ணாரே பார்த்துருக்கிறேன், ஹார்ட் அட்டாக் ஆகி சத்துடுவாங்க. சத்தி இருக்கிறாங்க வயிறு எரிஞ்சுக்கு இன்னும் பட்னே வந்து இருக்கிறோம், பார்த்து சத்துட்டான். பாஸ்ட் உங்க வயிறு எரியக்கூடாது. உங்களே பார்த்து உங்க பிலீவர் வயிறு எரியக்கூடாது. ஏற்கனவே காணிக்க போடுறாங்களே, பிலீவர்ஸ்க்கு மூஞ்சி பார்த்து போடாதீங்க. எங்க பாஸ்ட் வயிறு நிறைய வைக்கிறான்ட்டு எடுத்து எடுத்து போடுங்க. அப்போதான் அவங்க எடுத்து எடுத்து உங்களுக்கு போடுறது. வாரம் வாரம் போடுங்க சாப்பாடு. எங்க பாஸ்ட் சாப்பாடு போடுறான்ட்டா இப்படி இப்படி கையில 2 கையில எடுத்து போடுறாங்க. நீங்க வந்ததெல்லாம் காணிக்கை எட்டுன்னு ஓடிட்டாக்க எங்க பாஸ்ட் கஞ்ச பீஸ்னாரு. ಡಿಯರ್ ಫ್ರೆಂಡ್, ದಾವಿದ ಏನಕ್ಕೆ ಬರ್ತಾನೆ? ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತೆ ಅಂತ ಎಲ್ಲಾರ್ಗೂ ಕೊಟ್ಕೊಂಡು ಬರ್ತಾನೆ. எல்லாருக்கும் கொடுக்கலாயா? அதுக்கு தான் அவன் சொல்றா, தாவிதா நீங்க யாக் கொடுத்தியா ಅಂತ. ನೀನ್ ತಕೊಂಡೋಗು. ಯಾಕೆ கொடுக்குற தெரியுமா? என் பாத்திரம் நிரம்பி நிரம்பி. கொடுக்காதவங்க இந்த பாட்டு உண்மையில் பாடாதீங்க. உருவாக்குமே என்னை, உருவாக்குமே உருவாக்குமே என்னை, உருவாக்குமே என்னை. தருகிறேன் தருகிறேன் உம் கரத்தில் என்னை படைக்கிறேன் படைக்கிறேன் உம் பாதத்தில் என்னை தருகிறேன் தருகிறேன் உம் கரத்தில் என்னை படைக்கிறேன் படைக்கிறேன் உம் பாதத்தில். உருவாக்குமே என்னை, உருவாக்குமே உருவாக்குமே என்னை, உருவாக்குமே. மேபி 7th or 8th தெரியல. 8th இன்னும் எரேமியா இன்னும் சங்கீதத்தில் தான் இருக்கிறோம். எரேமியா பார்க்கலாம். எரேமியா 14:3-2. எரேமியா 14:2. தண்ணீரை காணாமல் வெறும். ಡಿಯರ್ ಫ್ರೆಂಡ್, ಬರೀ ಪಾತ್ರೆ ಯಾವತ್ತೂ ಆಗಕ್ಕೆ ಹೋಗ್ಬೇಡ. ಏನಾಗಕ್ಕೆ ಹೋಗ್ಬೇಡ? ವೆರಿ ಪಾತ್ರೆ. ಮೂಂಜಿ ಮಕ ಸಪ್ಪಗೆ ಹಾಕೊಂಡು ಬರ್ತಾರೆ, ಬಿಂದಿಗೆ ತಕೊಂಡು. ಏನಪ್ಪ ಬರೀ ಬಿಂದಿಗೆ, ಯಾಕೆ ನೀರಿಲ್ಲ? பாஸ்டர் வந்திக்கிறாரு. அந்த பாஸ்டர் கிட்ட ப்ரேயர் பண்ண சின்னக்கா ஒன்றும் யூஸ் இல்லை. உங்க பிலீவர்ஸ் உங்க சர்ச்சுக்கு வந்துட்டு பேருக்கு போகும்போது மூஞ்சி சப்புன்னு போக கூடாது. உங்க சர்ச் யாருன்னா வந்தாக்கா அந்த நாள் லைஃப் ಟರ್ನಿಂಗ್ ಪಾಯಿಂಟ್ ಆಗணும். ನೀನು ತುಂಬಿದ ಪಾತ್ರೆಯಾಗಬೇಕು. ಏನು ಎಣ್ಣೆ ತುಂಬಿದ ಪಾತ್ರೆ, ಏನು ಬೆಂಕಿ ತುಂಬಿದ ಪಾತ್ರೆ, ಏನು ದರ್ಶನ ತುಂಬಿದ ಪಾತ್ರೆ, ಹೊರ ಚೆಲ್ಲುವ ಪಾತ್ರೆ.
ನೀನು ದೊಡ್ಡ 24,000 ಗ್ಯಾಲನ್ ನೀರಿರುವಂತ ದೊಡ್ಡ ಪಾತ್ರೆ ನೀನಾಗ್ಬೇಕು. ಬರೀ ಪಾತ್ರೆಯಾಗಕೂಡದು. ಉರುವಾಕುಮೆ ಎನ್ನೆ, உருவாக்குமே உருவாக்குமே என்னை உருவாக்குமே. என்னை தருகிறேன் தருகிறேன் ஓம்காரத்தில் என்னை படைக்கிறேன் படைக்கிறேன். என்னை தருகிறேன் தருகிறேன் ஓம்காரத்தில் என்னை படைக்கிறேன் படைக்கிறேன். உருவாக்குமே என்னை உருவாக்குமே உருவாக்குமே. Hallelujah. ಮೇಬಿ 8ನೇದೋ 9ನೇದೋ ಗೊತ್ತಿಲ್ಲ. 9th ಎರೆಮೀಯನ ಪಾತ್ರೆ. ಯಾರ ಪಾತ್ರೆ? ಮುರಿದ ಪಾತ್ರೆ. ಎರೆಮೀಯ 18ನೇ ಅಧ್ಯಾಯ 4ನೇ ವಚನ. ಎರೆಮೀಯ 18ನೇ ಅಧ್ಯಾಯ. ಆರನೇ ವಚನ. இஸ்ரவேல் குடும்பத்தாரே, இந்த குயவன் செய்வது போல ನಾನು. ಅಯ್ಯ, ಹಂಗೆ ಸಿಂಗುಲರ್ ಇದೆಯಾ ಪ್ಲೂರಲ್ ಇದೆಯಾ? ನಿಮ್ಮನ್ನು. ಯಾರನ್ನ? நாங்க என்ன நினைச்சோம்னாக்கா, என்னவே நான் உடைந்து போன பாத்திரை என்னவே, நான் உடைந்து போன பாத்திரை என்னவே ஆண்டவர் இது பண்றாருன்னு சொல்ல. ஐயா ப்ளீஸ், உன்னை யாரும் ஏஞ்சி போகாதீங்க. ஆனா இந்த பைபிள் என்னன்னு சொல்றேன்னாக்கா, இஸ்ராயேல். ಆರನೇ ವಚನ. ಆರನೇ ವಚನ. அப்புறமா இதோ இஸ்ரவேல் வீட்டாரே, களிமண் குயவன் கையில் இருக்கிறது போல நீங்கள் என் கையில் இருக்கிறீர்கள். ஓகே, நெக்ஸ்ட் நெக்ஸ்ட். விழுங்குவேன், இடிப்பேன், அழிப்பேன். நெக்ஸ்ட். நான் ஒரு ஜாதிக்கு விரோதமாக. யாருக்கு சொல்றது? ஒரு ஆளுக்கு விரோதமா சொல்லலை. ஒரு ராஜ்யத்துக்கு, ஒரு ஜாதிக்கு, ஒரு ஆளுக்கு சொல்லுது கிடையாது. preachings and songs என்னன்னு எழுதுறாங்கன்னாக்கா ಸಿಂಗ್ಯುಲರ್ எழுதுறாங்க. ಏನಕ್ಕಾಗ ಅಂತ. ಕರೆಕ್ಟ್ ತಾನೆ? ಹಾಡುಗಳು ಏನಕ್ಕೆ ಆಡ್ತಾರೆ, ಪ್ರಸಂಗ ಏನಕ್ಕೆ ಮಾಡ್ತಾರೆ ಅಂದ್ರೆ, ಒಡೆದ ಪಾತ್ರೆ ನೀನು, ದೇವರು ನಿನ್ನನ್ನ ಸರಿ ಮಾಡ್ತಾರೆ ಅಂತ ಪ್ರಸಂಗ ಮಾಡ್ತಾರೆ. ವಾಕ್ಯ ಅದಲ್ಲ, ವಸನ ಅದು கிடையாது. ஜாதி 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 ಕೆಟ್ಟು போச்சு. இந்த ஜாதி ஒரு ರಾಜ್ಯ, ಒಂದು ಜನಾಂಗ ಕೆಟ್ಟು ಹೋದಾಗ ಅದನ್ನ ನಾನು ಸರಿ ಮಾಡ್ತೇನೆ. ಡಿಯರ್ ಫ್ರೆಂಡ್, இந்த ஜாதிவை அடிச்சது யாரு? ನೆಬೂಕದ್ನೆಚ್ಚರ್. ಯಾಚ ಐಗುಪ್ತ ದೇಶದಿಂದ ಪ್ಲೇ ಪಣ್ಣಂಗು ಸೌಂಡ್ ಕಮ್ಮಿ ಇತ್ತು. ಐಗುಪ್ತ ದೇಶದಿಂದ ಕರ್ಕೊಂಡು ಬರ್ತಾರೆ, ಮಹಾ ಕಾರ್ಯಗಳನ್ನ ಮಾಡ್ತಾರೆ. ಕೆಂಪು ಸಮುದ್ರ ವಿಭಾಗಿಸ್ತಾರೆ, ಸೂರ್ಯ ಚಂದ್ರನ್ ನಿಲ್ಲಿಸ್ತಾರೆ. ಈ ಜಾತಿ ಜನನ ಏಜ್ಕೆಲ 20ನೇ ಅಧ್ಯಾಯ 6ನೇ ವಚನ, ಏಜ್ಕೆಲ 20ನೇ ಅಧ್ಯಾಯ 6ನೇ ವಚನ, ಸಕಲ ದೇಶ ಶಿರೋಮಣಿಯಾದ ದೇಶಕ್ಕೆ ನಡೆಸ್ತಾರೆ. ಸಕಲ ದೇಶ ಅಷ್ಟೇ, ಸಕಲ ದೇಶ ಶಿರೋಮಣಿಯಾದ ದೇಶಕ್ಕೆ ನಡೆಸಿದ್ರೆ ಇವ್ರೇನ್ ಮಾಡ್ತಾರೆ ಗೊತ್ತಾ? ಆ ದೇಶನ ಹಾಳು ಮಾಡಕ್ ಬಿಡ್ತಾರೆ. ಇವ್ರ ಕೈಲಿ ಕೊಡ್ತಾರೆ, அந்த தேசத்தை பாழ் பண்ணிட்டாரு. இவர் கையில் கொடுத்தாரு, பாழ் பண்ணிட்டாரு. இவர் கையில் கொடுத்தாரு, பாழ் பண்ணிட்டாரு. இவர் கையில் கொடுத்தாரு, இவர் பாழ். அவர் கையில் கொடுத்தாரு, அவரு பாழ். எல்லாம் பாழ் பண்றவங்களே.
ಸೌಲ್ ಕೈಲಿ ಕೊಡ್ತಕ್ಕ ಆಮೆ, ಗಿದ್ಯೋನ್ ಕೈಲಿ ಕೊಡ್ತಕ್ಕ ಆಮೆ ಗೋಲ್ಡನ್ ಇದು ಮಾಡಿ ಇಟ್ಕೊಂಡ್ ಬಿಡ್ತಾನೆ. ಸೌಲನ್ ಕೈಲಿ ಕೊಟ್ರೆ 2 years ಗಾಡ್ಸ್ ಪ್ರೆಸೆನ್ಸ್ ಅಲ್ಲಿ, ಇದು 38 years ಇವಿಲ್ ಸ್ಪಿರಿಟ್ ಇಂದ ನಡೆಸಲ್ಪಡ್ತಾನೆ. 38 years. ದಾವೀದನ್ ಕೈಲಿ ಕೊಟ್ರೆ ಏನ್ ಮಾಡ್ತಾನೆ ಗೊತ್ತಾ? ಮಾಡಬಾರ್ದು ಕೆಲಸ ಮಾಡಕ್ ಕೊಡ್ತಾನೆ. ಸೊಲೊಮೋನ್ ಕೈಲಿ ಎಲ್ಲ ಗೋಲ್ಡು ಎಲ್ಲ ಬುದ್ಧಿ ಕೊಟ್ರೆ ಇವನೇನ್ ಮಾಡ್ತಾನೆ? ಅದು ಆ ಗೋಲ್ಡು ಇದನ್ನೆಲ್ಲ ತಕೊಂಡ್ಬಿಟ್ಟು ಸೈತಾನನ್ ಗಡ್ಡ ಬೀಳ್ತಾನೆ. ಆಮೇಲೆ ಯೊರೊಬಾಮ್ ಕೊಟ್ಟಿದ ತಕ್ಷಣನೇ ಇವನು ಬಸವನ್ನ ಇಟ್ಕೊಳ್ತಾನೆ. ಕರೆಕ್ಟ್ ತಾನೆ? ಅವನ ಕೈಲಿ ಕೊಟ್ಟಿದ ತಕ್ಷಣ, ಯೇಹು ಕೈಲಿ ಕೊಟ್ಟಿದ ತಕ್ಷಣ ಅವನೊಂದು ಏನ್ ಮಾಡ್ತಾನೆ ಅಂದ್ರೆ ಒಚ್ಚಿಕೊಟ್ಟಿಟ್ರೆ ಎಡ್ತು ಎನ್ನೇನ ಪಂಡ್ರಿ ಇವ್ರಿಗೆ ಏನ್ ಮಾಡೋದು? ನನ್ನ ಮಕ್ಳಿಗೆ ಅವನು ಕೊಟ್ರೆ ಒಬ್ಬನೂ ನ್ಯಾಯವಾಗಿಲ್ಲ. ಎಡ್ತು ಒಚ್ಚಿ ಕೊಟ್ಟಿಡ್ರೆ ಏಯ್ உங்க கையில கொடுக்கறதில்லடா, நான் கொடுக்கறதில்ல, ராஜாவே கொடுக்கறதில்ல. ನೆಬೂಕದ್ನೆಚ್ಚರ್ ಬಂದ. ನೆಬೂಕದ್ನೆಚ್ಚರ್ ಈ ಹೊತ್ತಿನವರೆಗೂ ಇಸ್ರಾಯೇಲ್ ದೇಶಕ್ಕೆ ದಾವೀದನ ವಂಶದ ರಾಜ ಇಲ್ಲ, ರಾಜ್ಯಾಡಳಿತ ಕೊಟ್ಟಿಲ್ಲ. ಯುನೈಟೆಡ್ ನೇಷನ್ಸ್ 1947 ಅಲ್ಲಿ ಇಸ್ರಾಯೇಲ್ ನ ತಕೊಂಡು ಬಂದು ಎಲೆಕ್ಷನ್ ಮಾಡಿ ಇವಾಗಿರುವಂತ ನೆತಾನ್ಯಾಹು ಕೂಡ ದಾವೀದನ ವಂಶದವನಲ್ಲ, ಓಟಿಂದ ಬಂದಿರುವಂತದ್ದು. ನೆಬೂಕದ್ನೆಚ್ಚರ್ ಅವತ್ತು ಹೊಡೆದಂತ ರಾಜ ಇವತ್ತು ಕೂಡ ನಿಂತಿಲ್ಲ. ಯಾಕೆ? ನಿಮ್ ಕೈಲಿ ಕೊಡಲ್ಲ, ನನ್ನ ಮಗನ ಕೈಲಿ ಕೊಡ್ತೀನಿ. ನಾನು ಇಳಿದು ನರಾವತಾರ ಎತ್ತಿ ಆತನ ದಾವೀದನ ಸಿಂಹಾಸನದ ಮೇಲೆ ಕುಂಡ್ರಿಸ್ತೀನಿ. ಆತನ ರಾಜ್ಯ ನಿರಂತರವಾಗಿರುತ್ತೆ, ಶಾಶ್ವತ. ಅದೇ ದೇವರ ರಾಜ್ಯ, ಅದೇ ಸನಾತನ ಧರ್ಮ, ಅದೇ ಸನಾತನ ಆಡಳಿತ, ಅದೇ ಧರ್ಮರಾಜನ ಆಡಳಿತ, ಅದೇ ಯೇಸು ಕ್ರಿಸ್ತನ ಆಡಳಿತ, ಅದೇ ಯಜ್ಞದ ಕುರಿಯ ದಾತನ ಆಡಳಿತ. ಲೂಕ 1ನೇ ಅಧ್ಯಾಯ 32ನೇ ವಚನ. ಲೂಕ 1:32. ಲೂಕ 1:32. ஓகே, தாவீதின் சிங்காசனத்தை அவருக்கு கொடுப்பார். ஹalleluya. ಆಮೇಲೆ ನೆಕ್ಸ್ಟ್ ಆತನು ಯಾಕೋಬ್ ವಂಶದವನನ್ನು ಸದಾ ಕಾಲ ಆಳುವನು. ಇದೇ ಯೆರೆಮೀಯನ ಒಡೆದ ಪಾತ್ರೆ. ದೇವ್ರೆ 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 ದೇವ್ರೆ, ನನ್ನ ಜನ ಹಾಳಾಗ್ತಾ ಇದ್ದಾರಂತ ಹಗಲು ಡೇ ಅಂಡ್ ನೈಟ್ ಕಣ್ಣೀರು ಸುರಿಸ್ತಾನೆ. ಅವಾಗ ದೇವ್ರು ಹೇಳ್ತಾರೆ, ಯೆರೆಮೀಯ ಭಯ ಬೀಳ್ಬೇಡ, ಈ ರಾಜ್ಯನ ಕಟ್ಟುತ್ತೇನೆ, ನಾನು ಒಡೆದಾಕಿದ್ದೇನೆ ನೆಬೂಕದ್ನೆಚ್ಚರಿಂದ. ಇವಾಗ ಯಾರು ಒಡೆದಾಕಕ್ಕಾಗದಿರಂಗೆ ನಾನು ಕಟ್ಟುತ್ತೇನೆ. ಯಾವ ಕೆಟ್ಟ ರಾಜ ಹುಟ್ಟುದಿಲ್ಲ, ನನ್ನ ಮಗನೇ ರಾಜನ ಆಳ್ತಾನೆ. ಅದೇ ಯೆರೆಮೀಯನ ಒಡೆದ ಪಾತ್ರೆ. ಆಗ ಅಪಮಾನದಲ್ಲಿ, ಕೊರತೆಯಲ್ಲಿ, ಆರೋಗ್ಯದಲ್ಲಿ, ಬಲಹೀನತೆಯಲ್ಲಿದ್ದಂತ ನಾವು ಸುಂದರವಾಗಿ ಅದನ್ನು ಕೂಡ ಆಳ್ತೇವೆ. ನಾವು ರಾಜ್ಯ ವಂಶಸ್ಥರಾದ ಯಾಜಕರು. ನಾವು ಅದನ್ನು ಕೂಡ ಆಳುವೆವು. கருகிறே ஓங்காரத்தே என்னை படுகிறே உம் பாதத்தில் என்னை தருகிறே ஓங்காரத்தில் என்னை படுகிறே உம் பாதத்தில் உருவாக்குமே என்னை, உருவாக்குமே என்னை தருகிறே உம் கரத்தில் என்னை படைக்கிறே உம் பாதத்தில் என்னை தருகிறே
ஃபுல்லா இந்த இருக்க பிரச்சனை. ஹல்லேலூயா. மேபி 9th or 10th இன்னும் ஓல்ட் டெஸ்ட்மெண்ட்லேயே ஓடின்னு இருக்கிறோம். HKL 54ನೇ ಅಧ್ಯಾಯ, HKL 24ನೇ ಅಧ್ಯಾಯ. ಅಂಡೆಯನ್ನು ಒಲೆಯ ಮೇಲಿಡು. 3వ ವಚನ. இப்பொழுதோ ಆ நீ கலக வீட்டாருக்கு ಆ ஒரு உபமானத்தை காண்பித்து ಆ அவர்களை நோக்கி ಆ கர்த்தராகிய ஆண்டவர் உரைத்தது என்னவென்றால், ஒரு கொப்பரையை அடுப்பிலே வை, Yeah. அதை 4-5 பாயிண்ட்ஸ் இருக்கு. ஆனா 10 மினிட்ஸ் மட்டும் டைம் இருக்கு. நான் பேசணுமா வேண்டாமா? சரிங்களா? ஓகே. இப்போ ಅರ್ಧ ಪ್ರಸಂಗ ಮಾತ್ರ ಆಗೈತೆ. ಟೈಮ್ ನಮಗೆ ಕಮ್ಮಿ ಇರೋದಕ್ಕೆ ಇನ್ನೊಂದು 5-10 ಮಿನಿಟ್ಸ್ ಅಲ್ಲಿ ಮುಗಿಸೋಣ, ಸರಿನಾ? ಇನ್ನ ಅರ್ಧ ಪ್ರಸಂಗ ಬೆಂಗಳೂರು ಸಿಟಿಯಲ್ಲಿ ಎಲ್ಲಾದ್ರೂ ಪಾಸ್ಟರ್ಸ್ ಮೀಟಿಂಗ್ ಅಲ್ಲಿ ಬೆಂಗಳೂರು ಸಿಟಿಯಲ್ಲಿ ಮೇ ಬಿ ಜನವರಿಯಲ್ಲಿ ನಡೆಯುತ್ತೆ. ಯಾವ ಪಾರ್ಟು ಅಂತ ಗೊತ್ತಿಲ್ಲ. ನೀವಲ್ಲಿ ನಿಮ್ಗೆಲ್ಲ ತಿಳ್ಸಕ್ಕಾಗಲ್ಲ, ನಿಮ್ಮ ಅಯ್ಯವ್ರಿಗೆ ತಿಳಿಸ್ತೀನಿ. ಆವಾಗ ನೀವು ಬನ್ನಿ. ದೇವ್ರು ಹೇಳಿದ್ರೆ ಮಾತ್ರ ಈ ಪ್ರಸಂಗ ಮಾಡೋದು. ನೆಕ್ಸ್ಟು ಅಷ್ಟೇ ಇನ್ನ ಫಣ್ಣು ಮಾತೆ ಇಲ್ಲೇ ಮಾಡ್ತೀರಾ, ಇಲ್ಲೇ ಮಾಡ್ತೀರಾ. ಯಾರು ಹೇಳ್ತಾ ಇರೋದು? ಮೇನ್ ಹೇಳ್ತೀರ, ತಲೆ ಸೊಲ್ಲಾದೆ. ಏಷಾಯ 32ನೇ ಏಷಾಯ ಇರ್ಲಿ 32ನೇ ಅಧ್ಯಾಯ ಬರಹ. ಮುಂದಿನ ಧರ್ಮಶಾಸ್ತ್ರದ ಸುಲಕ್ಷಣ, ಮುಂದಿನ ಧರ್ಮರಾಜ್ಯದ ಸುಲಕ್ಷಣ, ಏನ್ ಹೇಳಿದ್ರಿ? ಧರ್ಮರಾಜ್ಯದ ಧರ್ಮ ರಾಜ್ಯದ ಸುಲಕ್ಷಣ. ಒಬ್ಬ ರಾಜ ನೀತಿಯಾಗಿ ಆಳುವನು, ನ್ಯಾಯವಾಗಿ. ಯಾವಾಗ ಅಂತಂದ್ರೆ ಯೆರೆಮೀಯ ಆ ಪಾತ್ರೆ ಮುರಿದೋಗಿ, ಯೆರೆಮೀಯ ಎದ್ದೊಳ್ಮೇಲೆ ನಡಿ ಕುಂಬಾರನ ಬೀದಿಗೆ ಹೋಗಿ ನೋಡು. ಅವನು ನೋಡ್ತಾನೆ, ಕುಂಬಾರ ಸಣ್ಣ ಲೇರಾಗಿ ತಗೊಂಡ್ಬರ್ತಾನೆ. ಲೇರಾಗಿ ತಗೊಂಬಂದು ಹಿಂಗ್ ಮಾಡ್ತಾನೆ. ಒಡೆದೋದಾಗ ಅದನ್ನ ಬಿಸಾಕಲ್ಲ, ಸುಂದರವಾಗಿ ಮಾಡ್ತಾನೆ. ಇದೇ ದೇಶನ ನಾನು ಸುಂದರವಾಗಿ ಮಾಡ್ತೇನೆ. ಯಾವ ದೇಶನ? ಯೆರೂಸಲೇಮ್, ಇಸ್ರೇಲ್ ದೇಶ. ಎಲ್ಲಿ? ಯೂಫ್ರಟಿಸ್ ನದಿಯಿಂದ ನೈಲ್ ನದಿವರೆಗೂ ಒಬ್ಬ ಧರ್ಮ ರಾಜ ಆಡಳಿತ ಮಾಡ್ತಾನೆ. ಅವಾಗ ನಾವ್ ಹೆಂಗಿರ್ತೀವಿ ಗೊತ್ತಾ? 2ನೇ ವಚನ ನೋಡಿ, 2ನೇ ವಚನ. ಇಲ್ಲ ಹುಡುಂಗು ಅದೇ ಅಲ್ಲ, ಅದು ಎಕ್ಸ್ಪ್ಲೇನ್ ಮಾಡ್ತವ್ರೆ ತುಂಬಾ ಆಗುತ್ತೆ. ನಾವು ಹೇಗೆ ಜೀವನ ಮಾಡ್ತೀವಿ ಅಂತಂದ್ರೆ 18ನೇ ವಚನ ನೋಡಿ. ನನ್ನ ಜನರು ಸಮಾಧಾನ ನಿವಾಸದಲ್ಲಿಯೂ ನಿರ್ಭಯ ನಿಲಯದಲ್ಲಿಯೂ ನೆಮ್ಮದಿಯಾದ ಆಶ್ರಯದಲ್ಲಿಯೂ. Dear friend, ஒரு நாள் வரும் சமாதானமா இருக்கும், ಸಂತೋಷ ನಿರ್ಭಯ. ಎಲೆಕ್ಷನ್ ಅವನು ಬರ್ತಾನಪ್ಪ, ಯಾವ ಭಯನೇ ಇಲ್ಲ. ನಿರ್ಭಯ ನಿಲಯದಲ್ಲಿಯೂ ನೆಮ್ಮದಿಯ ಆಶ್ರಯದಲ್ಲಿ ನಾವಿರ್ತೇವೆ. ಹಲ್ಲೆಲೂಯಾ. 5:16 ಓದಿ. ಏಷಾಯ 5:16.
சேனைகள் கர்த்தர் நியாயத்தீர்ப்பினால் உயர்ந்து பரிசுத்தமுள்ள தேவன் நீதியினால் பரிசுத்தராய் விளங்குவார். அப்புறமா ಒಂದ್ ನಿಮಿಷ ಪರಿಶುದ್ಧನಾದ ದೇವರು ಧರ್ಮವನ್ನು ನಡೆಸುವುದರಲ್ಲಿ ಪರಿಶುದ್ಧ ನೆನೆಸಿಕೊಳ್ಳುವುದು. ಆಮೇಲೆ ಪುಷ್ಟರ ಪ್ರದೇಶಗಳು ನೋ ಸೇನಾಧೀಶ್ವರನಾದ ಇವನು ನ್ಯಾಯ ತೀರಿಸುವುದರಲ್ಲಿ ಉನ್ನತನಾಗಿ ಕಾಣಿಸಿಕೊಳ್ಳುವನು. ಪರಿಶುದ್ಧನಾದ ದೇವರು ಧರ್ಮವನ್ನು ನಡೆಸುವುದರಲ್ಲಿ 16:5 ಏಷಾಯ 16:5 ಹೇಗೆ ಕೂತಿದ್ದ ರಾಜ್ಯಭಾರ ಪ್ರವೀಣನು, ಧರ್ಮಾಸಕ್ತನು, ನ್ಯಾಯ ನಿಪುಣನು ಆದವನು ದಾವೀದನ ಗುಡಾರದಲ್ಲಿ ಸಿಂಹಾಸನದ ಮೇಲೆ ಸತ್ಯಪರನಾಗಿ ಕುಳಿತಿದ್ದಾನೆ. 9:6 ಏಷಾಯ 9:6 ಏನ್ ಪ್ರಸಂಗ ಗೊತ್ತಾ? ಏಷಾಯ 7ನೇ ಅಧ್ಯಾಯ, ಏಷಾಯ 8ನೇ ಅಧ್ಯಾಯ, ಏಷಾಯ 9ನೇ ಅಧ್ಯಾಯ. ಎಂಥ ಪ್ರಸಂಗ ಗೊತ್ತಾ ಅದು? ಆಡಳಿತ ತನ್ನ ಬಾಹುವಿನ ಮೇಲೆ ಇದೆ. ಕೆಲವ್ರು ಏನಂತ ಗೊತ್ತಾ? இருங்கய்யா இப்போ கவர்மெண்ட் அவருடைய ஷோல்டர் மேல இருக்குதுன்ட்டு சொல்றாங்க. ஒருவேளை சொல்லலாம், ಅದು ಇಲ್ಲೇ, ஒருவேளை ಇಲ್ಲೇ ಇರಕಲ್ಲ. ಆನಾ ಆತನ ಹೆಗಲ ಮೇಲೆ ಯಾವಾಗ ಬರುತ್ತೆ ಗೊತ್ತಾ? ಆತನ ದ್ವಿತೀಯ ಆಗಮನದಲ್ಲಿ ಆಡಳಿತ ಆತನ ಬಾಹುವಿನ ಮೇಲೆ ಇರುವುದು. ನೋಡಿ, ಕ್ಲಿಯರ್ ಕಟ್ ಆಗಿ 7ನೇ ವಚನ ಹೇಳುತ್ತೆ, ಕ್ಲಿಯರ್ ಕಟ್ ಆಗಿ, ಅವನ ಮುಖಾಂತರ ದಾವೀದನ ಸಿಂಹಾಸನದ ಆಡಳಿತವು ವೃದ್ಧಿಯಾಗುವುದು. ಸುಂದರವಾಗಿ ಮುರಿದು ಹೋದಂತ ರಾಜ್ಯನ ಭವ್ಯವಾಗಿ ಕಟ್ಟುತ್ತಾರೆ. ನಾವು ಹೋಗಿ ಜೆರುಸಲೇಮ್ಗೆ ಹೋಗಿ ಯೇಸು ಸ್ವಾಮಿನ ಫೇಸ್ ಟು ಫೇಸ್ ನೋಡುವುದು. ಯೇಸು ಸ್ವಾಮಿ ಭೂಮಿಯೆಲ್ಲ ಆಳ್ತಾನೆ, ನಾವು ಆತನ ಕೂಡ ಆಳುತ್ತೇವೆ. ಪ್ರಕಟಣೆ 20ನೇ ಅಧ್ಯಾಯ 6ನೇ ವಚನ ಕೊನೆ ಲೈನ್. ಪ್ರಕಟಣೆ 20ನೇ ಅಧ್ಯಾಯ 6ನೇ ವಚನ ಕೊನೆ ಲೈನ್. ಪ್ರಕಟಣೆ 20ನೇ ಅಧ್ಯಾಯ 6ನೇ ವಚನ ಕೊನೆ ಲೈನ್. ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ. ಡಿಯರ್ ಫ್ರೆಂಡ್, பெங்களூர் சிட்டி இப்படியே இருக்கும், மைசூர் அப்படியே இருக்கும், நியூ டெல்லி கூட அப்படியே இருக்கும். பாவிங்க இருக்க மாட்டாங்க. ದೇವರು ಎಲ್ಲ ನೂತನಗೊಳಿಸ್ತಾರೆ. ನೂತನಗೊಳಿಸಿ ನಾವು ಆಳ್ತೇವೆ. ಲೂಕ 1:32, ಲೂಕ 1:33 ಅವಾಗಲೇ ಓದಿದ್ವಲ್ಲ, ಅಪ್ಪವಿ ಪಕ್ಷಮೆ. ಅದು ಆತನ ರಾಜ್ಯಭಾರ ನಡೆಸುವಾಗ ನಾವು ಆತನ ಕೂಡ ಆಳುತ್ತೇವೆ. ನಾವು ಆತನ ಕೂಡ ಆಳುತ್ತೇವೆ. ನೆಬೂಕದ್ನೆಚ್ಚರ್ ಪಾತ್ರೆನ ಮುರಿದಾಕ್ತಾನೆ. ಸ್ವಾಮಿ ಸುಂದರವಾದ ಪಾತ್ರೆಯಾಗಿ ಮಾರ್ಪಡ್ತಾರೆ, ಸುಂದರವಾದ ಪಾತ್ರೆಯಾಗಿ ರಾಜ್ಯನ ಕಟ್ಟುತ್ತಾರೆ. ಅವಾಗ ಆಳವ್ರು ಯಾರು? ಈ ಲೋಕದಲ್ಲಿ ತಿರಸ್ಕಾರ, ನಿಂದನೆ ಹೊಂದಿರುವಂತ ನಾವೇ. ಹಲ್ಲೆಲೂಯಾ. ಸ್ನೇಹಿತನೇ, ಸುಂದರ ಪಾತ್ರೆಯಾಗಿ ಕ್ರಿಸ್ತನು 2ನೇ ಸಾರಿ ಇಳಿದು ಬರ್ತಾರೆ ರಾಜ್ಯ ನಾಡ್ಲಿಕ್ಕೆ. ಆಗ ನಾವು ಆಳ್ತೇವೆ. ಈ ಲೋಕದಲ್ಲಿ ನೀನು ಬಂಗಾರದಂತ ಪಾತ್ರೆಯಾಗಿ ಮಾರ್ಪಡು, ದೊಡ್ಡ ಪಾತ್ರೆಯಾಗಿ ಮಾರ್ಪಡು, ಬೆಂಕಿಯ ಪಾತ್ರೆಯಾಗಿ ಮಾರ್ಪಡು, ಅಭಿಷೇಕದ ಎಣ್ಣೆಯ ಪಾತ್ರೆಯಾಗಿ ಮಾರ್ಪಡು.